ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ, ಶುಭ ದಿನ. ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ್, ನಾನು ನಿಮ್ಮ ಬಯಾಲಜಿ ಟೀಚರ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸ್ಟೇ ಹೆಲ್ದಿ ಅಂಡ್ ಸ್ಟೇ ಫಿಟ್, ರೈಟ್? ಇವತ್ತು ನಾವು ಕ್ಲಾಸ್ 10th ಆರ್ ಎನ್ವಿರಾನ್ಮೆಂಟ್ ಚಾಪ್ಟರ್ನಲ್ಲಿ ಕಂಡುಬರುವಂತಹ 30 ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನನಗೆ ಗೊತ್ತು ನೀವೆಲ್ಲರೂ ಕೂಡ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ. ಈ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದ್ರಿಂದ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಗೆ ಒಂದಷ್ಟು ಪ್ರಮಾಣದಲ್ಲಿ ಸಹಾಯ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸರಿನಾ? ಹಾಗಿದ್ರೆ ಇವತ್ತಿನ ಸೆಷನ್ ಶುರು ಮಾಡೋಣ. ಓಕೆ, ಮೊದಲಿಗೆ ಒಂದಷ್ಟು MCQsಗಳಿದೆ. ಅದಾದ ನಂತರ ಒಂದಷ್ಟು 2 ಮಾರ್ಕ್ ಕ್ವೆಶನ್ಸ್ ಹಾಗೂ 3 ಮಾರ್ಕ್ ಕ್ವೆಶನ್ಸ್ಗಳನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಸರಿನಾ? ಸೊ ಇಲ್ಲಿ ಒಂದಷ್ಟು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನು ಕೂಡ ನೀವು ಗಮನಿಸಬಹುದು. ಅರ್ಥ ಆಗ್ತಿದ್ಯಾ? ಸೊ ಮೊದಲನೇ ಕ್ವೆಶನ್ ನೋಡ್ಬಿಡೋಣ. ಮೊದಲನೇ ಕ್ವೆಶನ್ ಹೀಗಿದೆ: ಚೂಸ್ ದ ಆಪ್ಷನ್ ಗಿವಿಂಗ್ ದ ಕರೆಕ್ಟ್ ಮ್ಯಾಚಿಂಗ್ ಇನ್ ದ ಐಟಮ್ ಗಿವನ್ ಕಾಲಮ್ 1 ಅಂಡ್ ಕಾಲಮ್ 2. ಕಾಲಮ್ 1 ನಲ್ಲಿ ಇರುವಂತಹ ಐಟಮ್ಸ್ಗಳನ್ನ ಕಾಲಮ್ 2 ನಲ್ಲಿ ಇರುವಂತಹ ಐಟಮ್ಸ್ಗಳಿಗೆ ಮ್ಯಾಚ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸರಿನಾ? ಸೊ ನೋಡಿ, ಕಾಲಮ್ 1 ನಲ್ಲಿ ಯಾವೆಲ್ಲ ಐಟಮ್ಗಳಿದೆ ಅಂತ ನೋಡ ಹೋಗೋಣ. ಮೊದಲನೇದು ನೋಡಿ, ಫಿಸಿಕಲ್ ಎನ್ವಿರಾನ್ಮೆಂಟ್, ಎಕ್ಸ್ಪೋಜರ್ ಟು UV ರೇಡಿಯೇಷನ್, ಕ್ಲೋರೋಫ್ಲೂರೋ ಕಾರ್ಬನ್ ಕಾಂಪೌಂಡ್ಸ್ ಹಾಗೂ ಡಿಕಾಂಪೋಸರ್ಸ್ಗಳು. ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ಗಳನ್ನ ನಾವು ಗಮನ ಇಟ್ಟು ನೋಡಿದ್ರೆ, ಇಲ್ಲಿರುವಂತಹ ಯಾವ ಫ್ಯಾಕ್ಟರ್ ಫಿಸಿಕಲ್ ಎನ್ವಿರಾನ್ಮೆಂಟ್ಗೆ ಮ್ಯಾಚ್ ಆಗುತ್ತೆ? ಓಝೋನ್ ಲೇಯರ್, ಬ್ಯಾಕ್ಟೀರಿಯಲ್ ಫಂಗೈನ, ಅಥವಾ ಏಬಯೋಟಿಕ್ ಕಾಂಪೋನೆಂಟ್ಸ್ಗಳ, ಅಥವಾ ಸ್ಕಿನ್ ಕ್ಯಾನ್ಸರ್? ನೋಡಿ, ಈ ಫಿಸಿಕಲ್ ಎನ್ವಿರಾನ್ಮೆಂಟ್ ಅನ್ನೋದು ನಮ್ಮ ಈ ಏಬಯೋಟಿಕ್ ಕಾಂಪೊನೆಂಟ್ಗಳಿಗೆ ಮ್ಯಾಚ್ ಆಗ್ತಾ ಇದೆ, ಹೌದಲ್ವಾ? ಫಿಸಿಕಲ್ ಎನ್ವಿರಾನ್ಮೆಂಟ್ ಸಿಂಪ್ಲಿ ರೆಪ್ರೆಸೆಂಟ್ಸ್ ಏಬಯೋಟಿಕ್ ಕಾಂಪೊನೆಂಟ್ಸ್ಗಳು, ಹೌದಲ್ವಾ? ಹಾಗೆ ಎಕ್ಸ್ಪೋಜರ್ ಟು UV ರೇಡಿಯೇಷನ್ ಕಾಸಸ್ ಸ್ಕಿನ್ ಕ್ಯಾನ್ಸರ್, ರೈಟ್? ಸೊ ಬಿ ಅನ್ನೋದು ಇಲ್ಲಿ 4ನೇದಕ್ಕೆ ಮ್ಯಾಚ್ ಆಗ್ತಾ ಇದೆ. ಹಾಗೆ ಕ್ಲೋರೋಫ್ಲೂರೋ ಕಾರ್ಬನ್ ಕಾಂಪೌಂಡ್ಸ್ಗಳು ಓಝೋನ್ ಲೇಯರ್ ಡಿಪ್ಲೀಷನ್ಗೆ ಕಾರಣವಾಗ್ತಾ ಇದೆ, ಸಿ ಅನ್ನೋದು 1ಗೆ ಮ್ಯಾಚ್ ಆಗ್ತಾ ಇದೆ. ಹಾಗೆ ಡಿಕಾಂಪೋಸರ್ಸ್ಗಳು ಬ್ಯಾಕ್ಟೀರಿಯಾ ಅಂಡ್ ಫಂಗೈ, ಸರಿನಾ? ಬ್ಯಾಕ್ಟೀರಿಯಾ ಅಂಡ್ ಫಂಗೈ ಎರಡೂ ಕೂಡ ಡಿಕಾಂಪೋಸರ್ಸ್ಗಳಾಗಿ ನಾವು ಡಿಕಂಪೋಸ್ಗಳಾಗಿ ಕೆಲಸ ಮಾಡೋದನ್ನು ನಾವಿಲ್ಲಿ ಗಮನಿಸಬಹುದು. ಬಿಕಾಸ್ ದೇ ಡಿಕಾಂಪೋಸ್ ದ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ಆರ್ ಎನ್ವಿರಾನ್ಮೆಂಟ್, ಹೌದಲ್ವಾ? ಸೊ ಇಲ್ಲಿ ಸರಿ ಉತ್ತರವನ್ನು ನಾವು ಗಮನಿಸೋದಾದ್ರೆ ಎ ಗೋಸ್ ಟು 3, ಹೌದಾ? ಹಾಗೆ ಎಲ್ಲಿದೆ ನೋಡಿ ಆಪ್ಷನ್ಗಳನ್ನ ನೋಡ್ತಾ ಹೋಗಿ. ಎ ಇಸ್ ಈಕ್ವಲ್ ಟು 3, ಬಿ ಇಸ್ ಈಕ್ವಲ್ ಟು 4. ಬಿ ಇಸ್ ಈಕ್ವಲ್ ಟು 4 ಎಲ್ಲೆಲ್ಲಿದೆ ನೋಡಿ? ಬಿ ಇಸ್ ಈಕ್ವಲ್ ಟು 4 ಇಲ್ಲಿದೆ, ಬಿ ಇಸ್ ಈಕ್ವಲ್ ಟು 4 ಇಲ್ಲಿದೆ. ಅದಾದ್ಮೇಲೆ ಸಿ ಇಸ್ ಈಕ್ವಲ್ ಟು 1 ಎಲ್ಲಿದೆ ನೋಡಿ? ಸಿ ಇಸ್ ಈಕ್ವಲ್ ಟು 1 ಇಲ್ಲಿದೆ. ಇಲ್ಲೇ ನಮಗೆ ಆನ್ಸರ್ ಸಿಕ್ಬಿಡ್ತು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗ್ಬಿಡೋಣ. ಓಕೆ, ಮುಂದಿನ ಕ್ವೆಶನ್ ಹೀಗಿದೆ ನೋಡಿ: ಸ್ಟಡಿ ದ ಗಿವನ್ ಫಿಗರ್ ಆಫ್ ಅ ಫುಡ್ ವೆಬ್ ಅಂಡ್ ಐಡೆಂಟಿಫೈ ದ ಪ್ರೈಮರಿ ಕನ್ಸ್ಯೂಮರ್ಸ್ ಇನ್ ದ ಫುಡ್ ವೆಬ್. ಈ ಕೆಳಗೆ ಕೊಟ್ಟಿರುವಂತಹ ಚಿತ್ರದಲ್ಲಿ ಯಾವ ಆರ್ಗ್ಯಾನಿಸಮ್ಸ್ಗಳನ್ನ ನಾವು ಪ್ರೈಮರಿ ಕನ್ಸ್ಯೂಮರ್ಸ್ಗಳು ಅಂತ ಹೇಳಿ ಕರಿತೇವೆ? ಯಾವುದು ನೋಡಿ? ಪ್ರೈಮರಿ ಕನ್ಸ್ಯೂಮರ್ಸ್ ಆರ್ ದೋಸ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಪ್ರೊಡ್ಯೂಸರ್ಸ್, ಅಲ್ವಾ? ಸೊ ಇಲ್ಲಿ ಎಲ್ಲಿ ಪ್ರೊಡ್ಯೂಸರ್ಸ್ ಇದೆ ನೋಡಿ? ಗ್ರಾಸ್ ಇದೆ, ಪ್ಲಾಂಟ್ಸ್ ಇದೆ, ಸೀಡ್ಸ್ ಇದೆ. ಸೊ ಈ ಲೇಯರ್ ಆಫ್ ಆರ್ಗ್ಯಾನಿಸಮ್ಸ್ಗಳೇನಿದೆ ಇವು ಪ್ರೊಡ್ಯೂಸರ್ಸ್ಗಳಾಗಿದೆ. ಇವುಗಳ ಮೇಲೆ ಡಿಪೆಂಡ್ ಆಗಿರುವಂತಹ ಆರ್ಗ್ಯಾನಿಸಮ್ಸ್ಗಳು ಯಾವುದು? ಮೈಸ್ ಹಾಗೂ ರ್ಯಾಬಿಟ್. ಇವೆರಡೂ ಕೂಡ ಡೈರೆಕ್ಟ್ ಆಗಿ ಪ್ರೊಡ್ಯೂಸರ್ಸ್ನ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇವುಗಳನ್ನ ನಾವು ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದಾ? ಸರಿನಾ? ಸೊ ಇಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್ ಯಾವ್ದಪ್ಪ ಅಂತ ಹೇಳಿದ್ರೆ ಮೈಸ್ ಹಾಗೂ ರ್ಯಾಬಿಟ್. ಓಕೆನಾ? ಸೊ ಮೈಸ್ ಹಾಗೂ ರ್ಯಾಬಿಟ್ ಯಾವ ಆಪ್ಷನ್ ಇದೆ ನೋಡಿ? ಮೈಸ್ ಹಾಗೂ ರ್ಯಾಬಿಟ್, ಆಪ್ಷನ್ ಡಿ, ಮೈಸ್ ಅಂಡ್ ರ್ಯಾಬಿಟ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಸರಿನಾ? ಮುಂದೆ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ವಿಚ್ ಆಫ್ ದ ಫಾಲೋಯಿಂಗ್ ಕಾನ್ಸ್ಟಿಟ್ಯೂಟ್ಸ್ ಡು ನಾಟ್ ಫಾರ್ಮ್ ಎನ್ ಎಕೋಸಿಸ್ಟಮ್? ಈ ಕೆಳಗೆ ಕೊಟ್ಟಿರುವಂತಹ ಯಾವ ಕಾನ್ಸ್ಟಿಟ್ಯೂಟ್ಸ್ಗಳು ಒಂದು ಎಕೋಸಿಸ್ಟಮ್ ಅನ್ನ ಫಾರ್ಮ್ ಮಾಡೋದಿಲ್ಲ? ನಮಗೆ ಗೊತ್ತು, ಬಯೋಟಿಕ್ ಕಾನ್ಸ್ಟಿಟ್ಯೂಟ್ಸ್ಗಳು ಅಥವಾ ಬಯೋಟಿಕ್ ಕಾಂಪೊನೆಂಟ್ಸ್ಗಳು ಒಂದು ಎಕೋಸಿಸ್ಟಮ್ ನಲ್ಲಿ ಇರುತ್ತೆ. ಹಾಗೆ ಬಯೋಟಿಕ್ ಕಾಂಪೊನೆಂಟ್ಸ್ಗಳು ಕೂಡ ಒಂದು ಎಕೋಸಿಸ್ಟಮ್ ನಲ್ಲಿ ಇರುತ್ತೆ ಅಂತ. ಸರಿನಾ? ಸೊ ಹಾಗಾಗಿ ಇದೆರಡು ಸರಿ ಉತ್ತರ ಆಗೋದಿಲ್ಲ. ಸರಿನಾ? ಆದ್ರೆ ಈ ಪ್ಲಾಸ್ಟಿಕ್ ಬ್ಯಾಗ್ಸ್ಗಳೇನಿದೆಯಲ್ಲ, ಈ ಪ್ಲಾಸ್ಟಿಕ್ ಬ್ಯಾಗ್ಸ್ಗಳು ನಮ್ಮ ಎನ್ವಿರಾನ್ಮೆಂಟ್ ನಲ್ಲಿ ಇರುವಂತಹ ಬಯೋಟಿಕ್ ಕಾಂಪೊನೆಂಟ್ಸ್ಗಳು ಅಲ್ಲ, ಅಥವಾ ಬಯೋಟಿಕ್ ಕಾಂಪೊನೆಂಟ್ಸ್ಗಳಾಗಿ ಕೂಡ ಕೆಲಸ ಮಾಡೋದಿಲ್ಲ. ಈ ಪ್ಲಾಸ್ಟಿಕ್ಸ್ಗಳು ನಾವು ಪ್ರಿಪೇರ್ ಮಾಡಿದಂತಹ, ನಾವು ಉತ್ಪತ್ತಿ ಮಾಡಿದಂತಹ ಒಂದಷ್ಟು ನಿರ್ಜೀವ ವಸ್ತುಗಳು, ಹೌದಲ್ವಾ? ಸೊ ಪ್ಲಾಸ್ಟಿಕ್ ಕಾಂಪೊನೆಂಟ್ಸ್ಗಳು ಸಿಂಥೆಟಿಕಲಿ ಫಾರ್ಮ್, ದೇ ಆರ್ ನಾಟ್ ಪ್ರೆಸೆಂಟ್, ದೇ ಆರ್ ನಾಟ್ ಫೌಂಡ್ ನ್ಯಾಚುರಲಿ, ಅಲ್ವಾ? ಸೊ ಪ್ಲಾಸ್ಟಿಕ್ ಬ್ಯಾಗ್ಸ್ಗಳು ಇಲ್ಲಿ ಸರಿ ಉತ್ತರ ಆಗುತ್ತೆ. ದೀಸ್ ಆರ್ ದ ಒನ್ ವಿಚ್ ಡು ನಾಟ್ ಕಾನ್ಸ್ಟಿಟ್ಯೂಟ್, ಆರ್ ಈ ಪ್ಲಾಸ್ಟಿಕ್ ಬ್ಯಾಗ್ಸ್ಗಳು ಒಂದು ಎಕೋಸಿಸ್ಟಮ್ ಅನ್ನ ಫಾರ್ಮ್ ಮಾಡುವಂತ ಒಂದು ಕಾಂಪೊನೆಂಟ್ಸ್ಗಳು ಆಗಿರೋದಿಲ್ಲ ಅಂತ. ವೆರಿ ಸಿಂಪಲ್ ಕ್ವೆಶನ್. ಓಕೆನಾ? ಸೊ ಇದೇ ರೀತಿ ಮುಂದಿನ ಕ್ವೆಶನ್ಗೆ ಹೋಗ್ಬಿಡೋಣ. ಮುಂದಿನ ಕ್ವೆಶನ್ ಹೀಗಿದೆ: ಇಲ್ಲಿ ಒಂದು ಅಸರ್ಷನ್ ಹಾಗೂ ರೀಸನ್ ಬೇಸ್ಡ್ ಕ್ವೆಶನ್ಸ್ಗಳ ಒಂದು ಎರಡು ತಗೊಂಡಿದ್ದೇನೆ ನಾನು. ಸರಿನಾ? ನೋಡಿ, ಅಸರ್ಷನ್ ಹೇಗಿದೆ ನೋಡಿ? ಅಸರ್ಷನ್ ಸೇಸ್ ದಟ್ ದ ಎನರ್ಜಿ ವಿಚ್ ಪಾಸಸ್ ಟು ದ ಹರ್ಬಿವೋರ್ಸ್ ಡಸ್ ನಾಟ್ ಕಮ್ ಬ್ಯಾಕ್ ಟು ಆಟೋಟ್ರೋಪ್ಸ್. ಹೌದಲ್ವಾ? ದಿಸ್ ಸೌಂಡ್ಸ್ ಕರೆಕ್ಟ್. ಯಾವಾಗ ಎನರ್ಜಿಯನ್ನ ನಾವು ಒಂದು ಫುಡ್ ವೆಬ್ ಅಲ್ಲಿ ಕನ್ಸಿಡರ್ ನಾಟ್ ಫುಡ್ ವೆಬ್, ಫುಡ್ ಚೈನ್ ನಲ್ಲಿ ನಾವು ನೋಡುವಾಗ, ಒಂದು ಫುಡ್ ಚೈನ್ ನಲ್ಲಿ ಒಂದು ಫುಡ್ ಚೈನ್ ಅಲ್ಲಿ ಯೂಶುವಲಿ ಏನಾಗುತ್ತೆ? ಸಣ್ಣ ರೇಡಿಯೇಷನ್ ಇಂದ ಉತ್ಪತ್ತಿಯಾದಂಥ ಆಹಾರ ಪ್ರೊಡ್ಯೂಸರ್ಸ್ಗಳಲ್ಲಿ ಉತ್ಪತ್ತಿ ಆಗುತ್ತೆ, ಹೌದಲ್ವಾ? ಅಂದ್ರೆ ಪ್ರೊಡ್ಯೂಸರ್ಸ್ಗಳು
ಸನ್ ರೇಡಿಯೇಷನ್ ಅನ್ನ ಬಳಸಿಕೊಂಡು, ಸೂರ್ಯನ ಕಿರಣಗಳನ್ನು ಬಳಸಿಕೊಂಡು ಆಹಾರವನ್ನು ಉತ್ಪತ್ತಿ ಮಾಡುತ್ತವೆ. ಅದಾದ ನಂತರ ಈ ಪ್ರೊಡ್ಯೂಸರ್ಸ್ಗಳಿಂದ ಆ ಆಹಾರ ಅನ್ನೋದು ಪ್ರೈಮರಿ ಕನ್ಸ್ಯೂಮರ್ಸ್ಗೆ ಹೋಗುತ್ತೆ. ಹೌದಲ್ವಾ? ಈ ಪ್ರಕ್ರಿಯೆಯಲ್ಲಿ ಯಾವಾಗಲೂ ಒನ್ ಡೈರೆಕ್ಷನ್ ಅಲ್ಲಿ, ಯೂನಿ ಡೈರೆಕ್ಷನ್ ಅಲ್ಲಿ ಎನರ್ಜಿ ಅನ್ನೋದು ಫ್ಲೋ ಆಗ್ತಿರೋದನ್ನ ನಾವು ಗಮನಿಸಬಹುದು. ಸರಿನಾ? ಸೊ ದ ಎನರ್ಜಿ ವಿಚ್ ಪಾಸಸ್ ಟು ದ ಹರ್ಬಿವೋರ್ಸ್ ಡಸ್ ನಾಟ್ ಕಮ್ ಬ್ಯಾಕ್ ಟು ಆಟೋಟ್ರೋಪ್ಸ್. ಹೀಗೆ ಹರ್ಬಿವೋರ್ಸ್ ಅಥವಾ ಪ್ರೈಮರಿ ಕನ್ಸ್ಯೂಮರ್ಸ್ಗೆ ಹೋದಂತ ಈ ಎನರ್ಜಿ ಮತ್ತೆ ಆಟೋಟ್ರೋಪ್ಸ್ಗೆ ಬರೋದಿಲ್ಲ. ಹೌದಾ? ಇದು ಸರಿನಾ? ಕರೆಕ್ಟ್. ಹಾಗೆ ದ ಫ್ಲೋ ಆಫ್ ಎನರ್ಜಿ ಇನ್ ಅ ಫುಡ್ ಚೈನ್ ಈಸ್ ಯೂನಿ ಡೈರೆಕ್ಷನಲ್. ಸೊ ಇಲ್ಲಿ ಕೊಟ್ಟಿರುವಂತಹ ರೀಸನ್ ಕೂಡ ಸರಿಯಾಗಿದೆ. ಆಲ್ವೇಸ್ ರಿಮೆಂಬರ್, ಫ್ಲೋ ಆಫ್ ಎನರ್ಜಿ ಇನ್ ಅನ್ ಎಕೋಸಿಸ್ಟಮ್ ಆರ್ ಇನ್ ಅ ಫುಡ್ ಚೈನ್ ಈಸ್ ಯೂನಿ ಡೈರೆಕ್ಷನಲ್. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಅಸರ್ಷನ್ ಹಾಗೂ ರೀಸನ್ ಎರಡೂ ಕೂಡ ಟ್ರೂ ಆಗಿದೆ. ಹಾಗೆ ರೀಸನ್ ಅನ್ನೋದು ಅಸರ್ಷನ್ಗೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗಿದೆ. ಸೊ ಇಲ್ಲಿ ಯಾವ ಆಪ್ಷನ್ ಅಲ್ಲಿ ಆಪ್ಷನ್ ಇದೆ ಹುಡ್ತಾ ಹೋಗಿ ನೋಡೋಣ. ಬೋತ್ ಅಸರ್ಷನ್ ಎ ಅಂಡ್ ರೀಸನ್ ಆರ್ ಟ್ರೂ ಅಂಡ್ ರೀಸನ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸರಿನಾ? ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸರಿನಾ? ಮುಂದಿನ ಕ್ವೆಶ್ಚನ್ ನೋಡ್ಬಿಡೋಣ. ಅಸರ್ಷನ್ ಕೊಟ್ಟಿದ್ದಾರೆ ನೋಡಿ. ಎನ್ ಎಕೋಸಿಸ್ಟಮ್ ಕನ್ಸಿಸ್ಟ್ ಆಫ್ ಬಯೋಟಿಕ್ ಕಾಂಪೊನೆಂಟ್ಸ್ ಅಂಡ್ ಎಬಯೋಟಿಕ್ ಕಾಂಪೊನೆಂಟ್ಸ್. ಹೌದು, ಒಂದು ಎಕೋಸಿಸ್ಟಮ್ ನಲ್ಲಿ ಬಯೋಟಿಕ್ ಕಾಂಪೊನೆಂಟ್ಸ್ಗಳು ಕೂಡ ಇರುತ್ತೆ, ಎಬಯೋಟಿಕ್ ಕಾಂಪೊನೆಂಟ್ಸ್ಗಳು ಕೂಡ ಇರುತ್ತೆ. ಬಯೋಟಿಕ್ ಅಂಡ್ ಎಬಯೋಟಿಕ್ ಕಾಂಪೊನೆಂಟ್ಸ್ ಪ್ಲೇ ಇಂಪಾರ್ಟೆಂಟ್ ರೋಲ್ಸ್ ಫಾರ್ ದ ಸಸ್ಟೇನೆನ್ಸ್ ಆಫ್ ಲೈಫ್ ಅಂಡ್ ವರ್ಕ್ ಇಂಡಿಪೆಂಡೆಂಟ್ಲಿ ಇನ್ ಆಲ್ ಎಕೋಸಿಸ್ಟಮ್. ಆಬ್ವಿಯಸ್ಲಿ ಕರೆಕ್ಟ್. ಯಾವಾಗಲೂ ಒಂದು ಎಕೋಸಿಸ್ಟಮ್ ನಲ್ಲಿ ಈ ಬಯೋಟಿಕ್ ಕಾಂಪೊನೆಂಟ್ಸ್ಗಳು ಹಾಗೆ ಎಬಯೋಟಿಕ್ ಕಾಂಪೊನೆಂಟ್ಸ್ಗಳ ನಡುವೆ ನಡೆಯುವಂತಹ ಒಂದಷ್ಟು ರಿಯಾಕ್ಷನ್ಸ್ ಗಳಿಂದ ಅಥವಾ ಇಂಟರಾಕ್ಷನ್ಸ್ ಗಳಿಂದಾಗಿನೇ ಅಲ್ಲಿ ಜೀವಿಗಳು ಒಂದು ಸಸ್ಟೈನಬಲ್ ಲೈಫ್ ಅನ್ನ ಲೀಡ್ ಮಾಡೋದಕ್ಕೆ ಕಾರಣವಾಗುತ್ತೆ. ಸರಿನಾ? ಉದಾಹರಣೆಗೆ ನೋಡಿ, ಈಗ ಮಳೆ ಅನ್ನೋದು ಒಂದು ಎಬಯೋಟಿಕ್ ಕಾಂಪೊನೆಂಟ್. ರೇನ್ ಇಸ್ ಎನ್ ಎಬಯೋಟಿಕ್ ಕಾಂಪೊನೆಂಟ್. ಭೂಮಿ ಕೂಡ ಒಂದು ಎಬಯೋಟಿಕ್ ಕಾಂಪೊನೆಂಟ್. ಮಳೆ ಬರಲಿಲ್ಲ, ಆ ಭೂಮಿಯಲ್ಲಿ ಫಲವತ್ತತೆ ಇರಲಿಲ್ಲ ಅಂತ ಹೇಳಿದ್ರೆ ಆಟೋಟ್ರೋಪ್ಸ್ಗಳು, ಪ್ಲಾಂಟ್ಗಳು ಹೇಗೆ ಬೆಳೆಯುತ್ತೆ? ಸೊ ಇಲ್ಲಿ ಪ್ಲಾಂಟ್ಸ್ಗಳು ಬಯೋಟಿಕ್ ಕಾಂಪೊನೆಂಟ್ಸ್ಗಳು. ಮಳೆ ಹಾಗೂ ಭೂಮಿ ಎರಡೂ ಕೂಡ ಎಬಯೋಟಿಕ್ ಕಾಂಪೊನೆಂಟ್ಸ್ಗಳು. ಇವೆರಡರ ಇಂಟರಾಕ್ಷನ್ ಇಂದಾಗಿ ಅಲ್ಲಿ ಲೈಫ್ ಫಾರ್ಮ್ ಆಗ್ತಾ ಇದೆ, ಒಂದು ಸಸ್ಟೈನಬಲ್ ಲೈಫ್ ಅನ್ನೋದು ಕಾಣಿಸ್ತಾ ಇದೆ ನಮಗೆ. ಆ ರೀತಿಯಾಗಿ ಆಟೋಟ್ರೋಪ್ಸ್ಗಳ ಮೇಲೆ ಬೇರೆ ಬೇರೆ ಆರ್ಗಾನಿಸಮ್ಸ್ಗಳು ಡಿಪೆಂಡ್ ಆಗಿರುತ್ತವೆ. ಸೊ ಈ ರೀತಿಯಾಗಿ ಜೀವಿಗಳು ಭೂಮಿಯ ಮೇಲೆ ಬದುಕೋದಕ್ಕೆ ಒಂದು ಅಪ್ರಾಪ್ರಿಯೇಟ್ ಎನ್ವಿರಾನ್ಮೆಂಟ್ ಅನ್ನೋದು ಫಾರ್ಮ್ ಆಗಿದೆ ಅಂತ ಅರ್ಥ ಆಯ್ತು. ಹೌದಲ್ವಾ? ಸೊ ಇಲ್ಲಿ ಕೊಟ್ಟಿರುವಂತಹ ಅಸರ್ಷನ್ಗೆ ಈ ರೀಸನ್ ಕೂಡ ಸರಿ ಉತ್ತರ ಆಗಿದೆ. ಇಲ್ಲಿಯೂ ಕೂಡ ಬೋತ್ ಅಸರ್ಷನ್ ಎ ಅಂಡ್ ರೀಸನ್ ಆರ್ ಟ್ರೂ. ಕರೆಕ್ಟ್ ಅಲ್ವಾ? ರೀಸನ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅನ್ನೋದು ಇಲ್ಲಿ ಸರಿ ಉತ್ತರ ಆಗುತ್ತೆ. ಸರಿನಾ? ಇಲ್ಲಿಯೂ ಕೂಡ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸರಿನಾ? ದ ರಿಮೈನಿಂಗ್ ಆರ್ ನಾಟ್ ಟ್ರೂ ಎಕ್ಸ್ಪ್ಲನೇಷನ್ ಆಫ್ ದ ಅಸರ್ಷನ್ ಅಂಡ್ ರೀಸನ್ಸ್ ಗಿವನ್ ಹಿಯರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ದ ಫಂಕ್ಷನಲ್ ಯೂನಿಟ್ ಆಫ್ ಎನ್ವಿರಾನ್ಮೆಂಟ್ ಈಸ್. ಒಂದು ಎನ್ವಿರಾನ್ಮೆಂಟ್ ನ, ಒಂದು ಪರಿಸರದಲ್ಲಿನ ಒಂದು ಫಂಕ್ಷನಲ್ ಯೂನಿಟ್ಗೆ ನಾವು ಏನಂತ ಹೇಳಿ ಕರಿತೇವೆ? ಒಂದು ಎನ್ವಿರಾನ್ಮೆಂಟ್ ನಲ್ಲಿ ಸಾಕಷ್ಟು ಎಕೋಸಿಸ್ಟಮ್ಸ್ಗಳು ಇರಬಹುದು. ಹೌದಲ್ವಾ? ಈಗ ನಮ್ಮ ಭೂಮಿಯಲ್ಲೇ ನಾವು ಒಂದು ಪರಿಸರ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಭೂಮಿಯಲ್ಲಿ ನಮಗೆ ಸಾಕಷ್ಟು ಪ್ಲೇಸ್ಗಳಲ್ಲಿ, ಸಾಕಷ್ಟು ಒಂದು ಪ್ರದೇಶಗಳಲ್ಲಿ ನಮಗೆ ಒಂದೊಂದು ರೀತಿಯ ಎಕೋಸಿಸ್ಟಮ್ ಅನ್ನ ನಾವು ಗಮನಿಸಬಹುದು. ಹೌದಾ? ಡೆಸರ್ಟ್ ಅನ್ನೋದು ಒಂದು ಎಕೋಸಿಸ್ಟಮ್, ರೇನ್ ಫಾರೆಸ್ಟ್ ಅನ್ನೋದು ಒಂದು ಎಕೋಸಿಸ್ಟಮ್, ಓಷಿಯನ್ ಅನ್ನೋದು ಒಂದು ಎಕೋಸಿಸ್ಟಮ್, ಇದು ಒಂದು ನದಿ, ಒಂದು ರಿವರ್ ಅನ್ನೋದು ನಮಗೆ ಒಂದು ಎಕೋಸಿಸ್ಟಮ್. ಹೌದಾ? ಅದೇ ರೀತಿ ನಾವು ಕೂಡ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಅನ್ನ ನಾವು ಬಿಲ್ಡ್ ಮಾಡ್ತೇವೆ. ಅಕ್ವೇರಿಯಂ ಇಸ್ ಅನ್ ಎಕೋಸಿಸ್ಟಮ್. ಓಕೆನಾ? ಸೊ ಇಲ್ಲಿ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಬದುಕ್ತಾ ಇರುವಂತಹ ಬಯೋಟಿಕ್ ಕಾಂಪೊನೆಂಟ್ಸ್ಗಳು ಹಾಗೆ ಎಬಯೋಟಿಕ್ ಕಾಂಪೊನೆಂಟ್ಸ್ಗಳು ಇಂಟರಾಕ್ಟ್ ಮಾಡ್ತಾ ಒಂದು ಎಕೋಸಿಸ್ಟಮ್ ಅನ್ನ ಫಾರ್ಮ್ ಮಾಡುತ್ತೆ. ಒಂದು ಎನ್ವಿರಾನ್ಮೆಂಟ್ ನ ಫಂಕ್ಷನಲ್ ಸಿಸ್ಟಮ್ ಆಗಿ ನಾವು ಆ ಎಕೋಸಿಸ್ಟಮ್ ಅನ್ನ ಗುರುತಿಸ್ತೇವೆ. ಸರಿನಾ? ಸೊ ಇಲ್ಲಿ ಎಕೋಸಿಸ್ಟಮ್ಗೆ, ಎನ್ವಿರಾನ್ಮೆಂಟ್ಗೆ ಒಂದು ಫಂಕ್ಷನಲ್ ಯೂನಿಟ್ ಯಾವುದು ಅಂತ ಕೇಳಿದ್ರೆ ನೀವೇನಂತ ಹೇಳ್ತೀರಾ? ಎನ್ ಎಕೋಸಿಸ್ಟಮ್. ಒಂದು ಎಕೋಸಿಸ್ಟಮ್ ಅನ್ನ ನಾವು ಒಂದು ಎನ್ವಿರಾನ್ಮೆಂಟ್ ನ ಫಂಕ್ಷನಲ್ ಯೂನಿಟ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಉಳಿದಂತಹ ಆಪ್ಷನ್ಸ್ಗಳು ನೈಟ್ರೋಜನ್ ಆಗಲಿ, ಕಾರ್ಬನ್ ಆಗಲಿ, ಆಕ್ಸಿಜನ್ ಆಗಲಿ, ಇವೆಲ್ಲವುಗಳು ಕೂಡ ನಮ್ಮ ಎನ್ವಿರಾನ್ಮೆಂಟ್ ನಲ್ಲೇ ಇರುವಂತಹ ಒಂದಷ್ಟು ಎಬಯೋಟಿಕ್ ಕಾಂಪೊನೆಂಟ್ಸ್ಗಳು. ಅವುಗಳನ್ನು ನಾವು ಫಂಕ್ಷನಲ್ ಯೂನಿಟ್ ಆಗಿ ಗುರುತಿಸೋಲ್ಲ. ಸರಿನಾ? ಅಫ್ಕೋರ್ಸ್ ಅವುಗಳು ನಮ್ಮ ಜೀವಿಗಳ ಉಳಿವಿಕೆಗೆ ಅವಶ್ಯಕವಾಗಿ ಬೇಕಿದೆ, ಆದರೆ ಅಲ್ಲಿ ಒಂದು ಫಂಕ್ಷನಲ್ ಯೂನಿಟ್ ಆಗಿ ನಾವು ಅವುಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರಿನಾ? ಸೊ ಒಂದು ಎಕೋಸಿಸ್ಟಮ್ ನಲ್ಲಿ ನಾವು ಒಂದು ಫಂಕ್ಷನಲ್ ಯೂನಿಟ್, ಒಂದು ಎಕೋಸಿಸ್ಟಮ್ ಅನ್ನ ನಾವು ಒಂದು ಫಂಕ್ಷನಲ್ ಯೂನಿಟ್ ಆಗಿ ಗುರುತಿಸಬಹುದು. ಓಕೆ, ಮುಂದಿನ ಕ್ವೆಶ್ಚನ್ ನೋಡ್ಬಿಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಕೆಮಿಕಲ್ಸ್ ಕಾಸ್ ಡಿಪ್ಲೀಷನ್ ಆಫ್ ದ ಓಝೋನ್ ಲೇಯರ್? ಯಾವ ಕೆಮಿಕಲ್ಸ್ಗಳು ಓಝೋನ್ ಲೇಯರ್ ಅನ್ನ ಡಿಪ್ಲೀಟ್ ಮಾಡ್ತಾ ಇದೆ? ಅ ಕಾರ್ಬನ್ ಟೆಟ್ರಾಕ್ಲೋರೈಡ್, ಮೀಥೇನ್, ಕ್ಲೋರೋಫ್ಲೂರೋಕಾರ್ಬನ್ ಅಂಡ್ ಕಾರ್ಬನ್ ಮಾನಾಕ್ಸೈಡ್. ಇದರಲ್ಲಿ ಯಾವುದು ಸರಿ ಉತ್ತರ ನೋಡಿ? ಕಾರ್ಬನ್ ಟೆಟ್ರಾಕ್ಲೋರೈಡ್ ಆಗಿರ್ಬೋದು, ಮೀಥೇನ್ ಆಗಿರ್ಬೋದು, ಹಾಗೆ ಕಾರ್ಬನ್ ಮಾನಾಕ್ಸೈಡ್ ಆಗಿರ್ಬೋದು, ಇವೆಲ್ಲವುಗಳು ಕೂಡ ಗ್ರೀನ್ ಹೌಸ್ ಗ್ಯಾಸಸ್ಗಳು. ಹೌದಾ? ಗ್ರೀನ್ ಹೌಸ್ ಗ್ಯಾಸಸ್ಗಳು. ಗ್ರೀನ್ ಹೌಸ್ ಗ್ಯಾಸಸ್ಗಳು ಅಂತ ಹೇಳಿದ್ರೆ ಯಾವ ಗ್ಯಾಸಸ್ಗಳ ಅಕ್ಯುಮುಲೇಷನ್ ಇಂದಾಗಿ
ನಮ್ಮ ಭೂಮಿಯ ಅಟ್ಮಾಸ್ಫಿಯರ್ನಲ್ಲಿ, ಆ ಇನ್ನರ್ ಅಟ್ಮಾಸ್ಫಿಯರ್ನಲ್ಲಿ ಹೀಟ್ ಎನರ್ಜಿ ಅನ್ನೋದು ಹೆಚ್ಚಿಗೆ ಟ್ರ್ಯಾಪ್ ಆಗಿ ಅದರಿಂದಾಗಿ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಫಾರ್ಮ್ ಆಗುತ್ತೋ ಆ ಎಫೆಕ್ಟ್ ಅನ್ನ ಕಾಸ್ ಮಾಡ್ತಾ ಇರುವಂತ ಗ್ಯಾಸಸ್ಗಳಿಗೆ ನಾವು ಗ್ರೀನ್ ಹೌಸ್ ಗ್ಯಾಸಸ್ಗಳು ಅಂತ ಹೇಳಿ ಕರಿತೇವೆ. ಹೌದಾ? ಗ್ರೀನ್ ಹೌಸ್ ಗ್ಯಾಸಸ್ಗಳು. ಓಕೆ, ಎಕ್ಸೆಪ್ಟ್ ದಿಸ್ ಕ್ಲೋರೋಫ್ಲೂರೋಕಾರ್ಬನ್. ಈ ಕ್ಲೋರೋಫ್ಲೂರೋಕಾರ್ಬನ್ ಏನಿದೆಯಲ್ಲ, ದಿಸ್ ಈಸ್ ಅ ಕೆಮಿಕಲ್ ವಿಚ್ ಇಸ್ ಕಾಸಿಂಗ್ ದ ಓಝೋನ್ ಡಿಪ್ಲೀಷನ್. ಇದೇ ರೀತಿಯಾಗಿ ಹೈಡ್ರೋಕ್ಲೋರೋಫ್ಲೂರೋಕಾರ್ಬನ್ಸ್ಗಳು. ಹೌದಾ? ಸೊ ಈ ರೀತಿಯಾದ ಸಾಕಷ್ಟು ಕೆಮಿಕಲ್ಸ್ಗಳು, ಅದು ಸಿಂಥೆಟಿಕಲಿ ಮೇಡ್ ಕಾಂಪೌಂಡ್ಸ್ಗಳು, ಇವೆಲ್ಲವುಗಳು ಕೂಡ ಸಿಂಥೆಟಿಕಲಿ ಮೇಡ್ ಕೆಮಿಕಲ್ಸ್ಗಳು. ಈ ಕೆಮಿಕಲ್ಸ್ಗಳು ನಮ್ಮ ಓಝೋನ್ ಲೇಯರ್ನ ಜೊತೆ ರಿಯಾಕ್ಟ್ ಆಗಿ ಓಝೋನ್ ಡಿಪ್ಲೀಷನ್ಗೆ ಕಾರಣವಾಗ್ತಾ ಇರುವಂತಹ ಕೆಮಿಕಲ್ಸ್ಗಳಾಗಿದೆ. ಸರಿನಾ? ಸೊ ಇಲ್ಲಿರುವಂತಹ ಮೀಥೇನ್ ಆಗಿರ್ಬೋದು ಅಥವಾ ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು, ಸೊ ಇವುಗಳು ಗ್ರೀನ್ ಹೌಸ್ ಗ್ಯಾಸಸ್ಗಳು. ಸರಿನಾ? ವ್ಯತ್ಯಾಸ ಅರ್ಥ ಆಗ್ತಿದೆಯಲ್ಲ? ಓಕೆ, ಮುಂದಿನ ಕ್ವೆಶ್ಚನ್ ನೋಡ್ಬಿಡೋಣ. In the given food chain, if the amount of energy at the 4th tropic level is 4 kilojoule, what will be the energy available at the producer level? ಈಗ 4th ಲೆವೆಲ್ನಲ್ಲಿ, 4th ಟ್ರಾಪಿಕ್ ಲೆವೆಲ್ನಲ್ಲಿ 4 ಕಿಲೋಜೌಲ್ಸ್ ಆಫ್ ಎನರ್ಜಿ ಇದ್ರೆ ಪ್ರೊಡ್ಯೂಸರ್ ಲೆವೆಲ್ನಲ್ಲಿ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ನಾವಿಲ್ಲಿ ಯಾವ ಅಂಶವನ್ನ ಗಮನಿಸಬೇಕು? 10% ಆಫ್ ಎನರ್ಜಿ ಫ್ಲೋ, ಅದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾವಾಗಲೂ ಒಂದು ಟ್ರಾಪಿಕ್ ಲೆವೆಲ್ನಿಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಎನರ್ಜಿ ಟ್ರಾನ್ಸ್ಫರ್ ಆಗುವಾಗ ಕೇವಲ 10% ಎನರ್ಜಿ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. 90% ಆಫ್ ದ ಎನರ್ಜಿ ಈಸ್ ಬೀಯಿಂಗ್ ಲಾಸ್ಟ್. ಹೌದಲ್ವಾ? ಸೊ ಈಗ 4th ಟ್ರಾಪಿಕ್ ಲೆವೆಲ್ ಎಲ್ಲಿದೆ? ಸ್ನೇಕ್, ಇದು ಪ್ರೊಡ್ಯೂಸರ್ಸ್ ಆಯಿತು. ಫಸ್ಟ್ ಟ್ರಾಪಿಕ್ ಲೆವೆಲ್, ಫಸ್ಟ್ ಟ್ರಾಪಿಕ್ ಲೆವೆಲ್, ಸೆಕೆಂಡ್ ಟ್ರಾಪಿಕ್ ಲೆವೆಲ್, ಥರ್ಡ್ ಟ್ರಾಪಿಕ್ ಲೆವೆಲ್ ಹಾಗೂ 4th ಟ್ರಾಪಿಕ್ ಲೆವೆಲ್. ಇಲ್ಲಿ ಸ್ನೇಕ್ ನಲ್ಲಿ ನಮಗೆ ಎಷ್ಟು ಕಿಲೋ ಜೌಲ್ಸ್ ಆಫ್ ಎನರ್ಜಿ ಇದೆ? 4 ಕಿಲೋ ಜೌಲ್ಸ್ ಆಫ್ ಎನರ್ಜಿ ಇದೆ. ನಮಗೆ ಗೊತ್ತು ಈ 4 ಕಿಲೋ ಜೌಲ್ಸ್ ಅದರ ಹಿಂದಿನ ಟ್ರಾಪಿಕ್ ಲೆವೆಲ್ ಇಂದ ಬಂದಿದೆ. ಸೊ ಇದು ಒಂದು ಟ್ರಾಪಿಕ್ ಲೆವೆಲ್ ಇಂದ ಎನರ್ಜಿ ಟ್ರಾನ್ಸ್ಫರ್ ಆಗುವಾಗ ಎಷ್ಟು ಪರ್ಸೆಂಟೇಜ್ ಆಫ್ ಎನರ್ಜಿ ಟ್ರಾನ್ಸ್ಫರ್ ಆಗಿದೆ? 10% ಆಫ್ ಎನರ್ಜಿ ಟ್ರಾನ್ಸ್ಫರ್ ಆಗಿದೆ. ಹೌದಾ? ಸೊ ಇಲ್ಲಿ 10% ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದ್ರೆ 100% ಇದ್ರೆ ಅದು ಎಷ್ಟಾಗ್ತಿತ್ತು? ಈಗ 4 ಅನ್ನ ನಾವು 10% ಅಂತ ಕನ್ಸಿಡರ್ ಮಾಡಿದ್ರೆ 4 ನ 100% ನಾವು ಎಷ್ಟು ಅಂತ ಕನ್ಸಿಡರ್ ಮಾಡಬಹುದು? 40. 4 is equal to 10%, 40 will be its 100% ಅಲ್ವಾ? ಅದೇ ರೀತಿ 40 ನ ನಾವು 10% ಅಂತ ಕನ್ಸಿಡರ್ ಮಾಡಿದ್ರೆ, 40 ನ ನಾವು 10% ಅಂತ ಕನ್ಸಿಡರ್ ಮಾಡಿದ್ರೆ ಅದರ 100% ಎಷ್ಟಾಗುತ್ತೆ? 400 ಕಿಲೋ ಜೌಲ್ಸ್ ಆಗುತ್ತೆ. ಹೌದಲ್ವಪ್ಪ? ಹಾಗೆ 400 ಕಿಲೋ ಜೌಲ್ ನಾವು 10% ಅಂತ ಕನ್ಸಿಡರ್ ಮಾಡಿದ್ರೆ ಅದರ 100% ಎಷ್ಟಾಗುತ್ತೆ? ಇಲ್ಲಿ 4000 ಕಿಲೋ ಜೌಲ್ಸ್ ಆಗುತ್ತೆ. ಹೌದಲ್ವಾ? ಈಗ ಇನ್ನೊಂದ್ಸರ್ತಿ ಗಮನ ಇಟ್ಟು ಅದನ್ನ ಉಲ್ಟಾ ಮಾಡ್ಕೊಂಡು ನೋಡ್ಕೊಂಬನ್ನಿ. ಈ 4000 ಎನರ್ಜಿಯಲ್ಲಿ, 4000 ಕಿಲೋ ಜೌಲ್ಸ್ ಆಫ್ ಎನರ್ಜಿಯಲ್ಲಿ 90% ಆಫ್ ಎನರ್ಜಿ ಇಸ್ ಲಾಸ್ಟ್ ಅಂಡ್ 10% ಈಸ್ ಬೀಯಿಂಗ್ ಟ್ರಾನ್ಸ್ಫರ್ಡ್. ಸೊ 4000 ನ 10% ಅಂತ ಹೇಳಿದ್ರೆ 400, ಹಾಗೆ 400 ನ 10% ಅಂತ ಹೇಳಿದ್ರೆ 40, 40 ಯ 10% ಅಂತ ಹೇಳಿದ್ರೆ ಅದು 4 ಆಗುತ್ತೆ. ಸಿಂಪಲ್. ಸೊ ಇಲ್ಲಿ ಆನ್ಸರ್ ಯಾವ್ದಪ್ಪ? ಪ್ರೈಮರಿ ಲೆವೆಲ್ ನಲ್ಲಿ ಎಷ್ಟು ಕಿಲೋ ಜೌಲ್ಸ್ ಆಫ್ ಎನರ್ಜಿ ಇದೆ? 4000 ಕಿಲೋ ಜೌಲ್ಸ್ ಆಫ್ ಎನರ್ಜಿ ಇದೆ. ಸರಿನಾ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದಿನ ಕ್ವೆಶ್ಚನ್ ನೋಡ್ಬಿಡೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ: ಐಡೆಂಟಿಫೈ ಅನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಅ ಫುಡ್ ಚೈನ್ ಹ್ಯಾಸ್ 3 or 4 ಲೆವೆಲ್ಸ್. ಎಸ್, ದಿಸ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್. ಸಾಮಾನ್ಯವಾಗಿ ಫುಡ್ ಚೈನ್ ನಲ್ಲಿ ಕನಿಷ್ಠ ಪಕ್ಷ ಸಾಮಾನ್ಯವಾಗಿ 3 ರಿಂದ 4 ಲೆವೆಲ್ಸ್ಗಳು ಮಾತ್ರ ಇರುತ್ತೆ. ಕಾರಣ ಇಷ್ಟೇ, ಪ್ರತಿಯೊಂದು ಎನರ್ಜಿ ಪ್ರತಿಯೊಂದು ಟ್ರಾಪಿಕ್ ಲೆವೆಲ್ನಿಂದ ಎನರ್ಜಿ ಟ್ರಾನ್ಸ್ಫರ್ ಆಗುವಾಗ ಕೊನೆಗೆ ಅಟ್ 4th ಲೆವೆಲ್ನಲ್ಲಿ ಸಾಕಷ್ಟು ಪ್ರಮಾಣದ ಎನರ್ಜಿ ಲಾಸ್ ಆಗಿ ಸ್ವಲ್ಪ ಕಡಿಮೆ ಪ್ರಮಾಣದ ಎನರ್ಜಿ ಮಾತ್ರ ಉಳ್ಕೊಂಡಿರುತ್ತೆ. ಹಾಗಾಗಿ ಅದಕ್ಕಿಂತ ಮೇಲಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಎನರ್ಜಿ ಉಳ್ಕೊಳ್ಳುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಸೊ ಹೀಗಾಗಿ ಬಿಕಾಸ್ ಆಫ್ ದ ಅವೈಲಬಿಲಿಟಿ ಆಫ್ ದ ಎನರ್ಜಿ, ಬಿಕಾಸ್ ಆಫ್ ದ ಲೆಸ್ ಎನರ್ಜಿ ವಿಚ್ ಇಸ್ ಅವೈಲೇಬಲ್, ಯೂಶುವಲಿ ಏನಾಗುತ್ತೆ, ಎನರ್ಜಿ ಚೈನ್ನಲ್ಲಿ ಅಥವಾ ಫುಡ್ ಚೈನ್ನಲ್ಲಿ ಸಾಮಾನ್ಯವಾಗಿ 3 ರಿಂದ 4 ಲೆವೆಲ್ಸ್ಗಳು ಇರುತ್ತೆ. ಓಕೆ, ಫ್ಲೋ ಆಫ್ ಎನರ್ಜಿ ಈಸ್ ಯೂನಿಡೈರೆಕ್ಷನಲ್. ದಿಸ್ ಇಸ್ ಆಲ್ಸೋ ಟ್ರೂ ಸ್ಟೇಟ್ಮೆಂಟ್. ಯಾವಾಗಲೂ ಎನರ್ಜಿ ಯೂನಿಡೈರೆಕ್ಷನಲ್ ಆಗಿ ಒಂದು ವೇನಲ್ಲಿ ಫ್ಲೋ ಆಗುತ್ತೆ. ಒಂದು ಸರ್ತಿ ಮೇಲ್ಗಡೆ ಹೋಗದಂತ ಎನರ್ಜಿ ಒಂದು ಟ್ರಾಪಿಕ್ ಲೆವೆಲ್ನಿಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಹೋಗಿದ್ದು ಮತ್ತೆ ವಾಪಸ್ ಬರೋದಿಲ್ಲ. ಹೌದಾ? ದಿಸ್ ಇಸ್ ಆಲ್ಸೋ ಟ್ರೂ ಸ್ಟೇಟ್ಮೆಂಟ್. ಒನ್ ಸ್ಪೀಶೀಸ್ ಕ್ಯಾನ್ ಓನ್ಲಿ ಬಿ ಈಟನ್ ಬೈ ಅ ಸಿಂಗಲ್ ಪ್ರಿಡೇಟರ್. ದಿಸ್ ಇಸ್ ನಾಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಹೌದಲ್ವಾ? ಯಾಕಂತ ಹೇಳಿದ್ರೆ ಯಾವಾಗಲೂ ಈ ಟ್ರಾಪಿಕ್ ಲೆವೆಲ್ನಲ್ಲಿ 3 ಅಥವಾ 4 ಲೆವೆಲ್ಸ್ಗಳು ಮಾತ್ರ ಇರೋದ್ರಿಂದ ಏನಾಗುತ್ತೆ, ಸಾಕಷ್ಟು ಆರ್ಗ್ಯಾನಿಸಮ್ಸ್ಗಳಿದೆ. ಇಲ್ಲಿ ಆರ್ಗ್ಯಾನಿಸಮ್ಸ್ಗಳು ಕೇವಲ ಒಂದು ಆರ್ಗ್ಯಾನಿಸಮ್ನ ಮೇಲೆ, ತಮ್ಮ ಆಹಾರಕ್ಕಾಗಿ ಒಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗದೆ ಸಾಕಷ್ಟು ಆರ್ಗ್ಯಾನಿಸಮ್ಗಳ ಮೇಲೆ ಡಿಪೆಂಡ್ ಆಗಿರೋದನ್ನ ನಾವು ಗಮನಿಸಬಹುದು. ಈ ಕಾರಣದಿಂದಾಗಿನೇ ಸಾಕಷ್ಟು ಫುಡ್ ಚೈನ್ಸ್ಗಳು ಲಿಂಕ್ ಆಗಿ
ಒಂದು ಫುಡ್ ವೆಬ್ ಅನ್ನ ಫಾರ್ಮ್ ಮಾಡೋದನ್ನ ಕೂಡ ನಾವು ಗಮನಿಸಿದ್ದೀವಿ, ಹೌದಲ್ವಾ? ಸೊ ಇಲ್ಲಿ ಯಾವಾಗಲೂ ಒಂದು ಸ್ಪೀಶೀಸ್ ಅನ್ನ ತಿನ್ಲಿಕ್ಕೆ ಸಾಕಷ್ಟು ಆರ್ಗ್ಯಾನಿಸಮ್ಗಳಿರುತ್ತೆ, ಕೇವಲ ಒಂದೇ ಆರ್ಗ್ಯಾನಿಸಮ್ ಅಲ್ಲ, ಒಂದೇ ಪ್ರೆಡೆಟರ್ ಅಲ್ಲ, ಸರಿನಾ? ಸೊ ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್ ಹಿಯರ್. ಓಕೆ, ಹಾಗೆ ಪ್ರೊಡ್ಯೂಸರ್ಸ್ ಸಿಂಥಸೈಸ್ ಫುಡ್ ಯೂಸಿಂಗ್ ಸನ್ಲೈಟ್, ದಿಸ್ ಇಸ್ ಆಲ್ಸೋ ಟ್ರೂ ಸ್ಟೇಟ್ಮೆಂಟ್. ಅವ್ರೇನ್ ಕೇಳ್ತಾ ಇದ್ದಾರೆ? ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ವಿಚ್ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಹಿಯರ್? ಆಪ್ಷನ್ ಸಿ, one species can only be eaten by one predator. This is a wrong statement or incorrect statement because one species can be eaten by many other predators. Okay na? So which of the following is a true statement ಅಂತ ಕೇಳ್ತಾ ಇದ್ದಾರೆ. ಈ ಕೆಳಗೆ ಯಾವುದು ಟ್ರೂ, ಈ ಕೆಳಗೆ ಕೊಟ್ಟಿರೋದ್ರಲ್ಲಿ ಯಾವುದು ಟ್ರೂ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಕನ್ಸ್ಯೂಮರ್ಸ್ ಹ್ಯಾಸ್ ಮೋಸ್ಟ್ ಅಮೌಂಟ್ ಆಫ್ ಎನರ್ಜಿ. ಕನ್ಸ್ಯೂಮರ್ಸ್ ಹತ್ರ ಹೆಚ್ಚಿನ ಪ್ರಮಾಣದ ಎನರ್ಜಿ ಇರುತ್ತಾ? ನಮಗೆ ಫಸ್ಟ್ ನಲ್ಲಿ ಇದು ಡೌಟ್ ಅಂತ ಅನಿಸ್ತಾ ಇದೆ. ಸೊ ನೋ, ಪ್ರೊಡ್ಯೂಸರ್ಸ್ ಹ್ಯಾಸ್ ದ ಮೋಸ್ಟ್ ಅಮೌಂಟ್ ಆಫ್ ಎನರ್ಜಿ ಅಲ್ವಾ? ಪ್ರೊಡ್ಯೂಸರ್ ಲೆವೆಲ್ ನಲ್ಲಿ ನಮಗೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ ಇರೋದನ್ನ ನಾವು ಗಮನಿಸಬಹುದು. ಓಕೆ, ಫ್ಲೋ ಆಫ್ ಎನರ್ಜಿ ಇಸ್ ಯೂನಿಡೈರೆಕ್ಷನ್, ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ದಿಸ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್, ಹೌದಾ? ಹ್ಯೂಮನ್ ಬೀಯಿಂಗ್ಸ್ ಆರ್ ಕಾರ್ನಿವೋರ್ಸ್, ಸರಿನಾ? ಹ್ಯೂಮನ್ ಬೀಯಿಂಗ್ಸ್ ಆರ್ ಕಾರ್ನಿವೋರ್ಸ್ ಅನ್ನೋದು ಕೂಡ ತಪ್ಪು. ಕೇವಲ ಕಾರ್ನಿವೋರ್ಸ್ ಅಲ್ಲ, ದೇ ಆರ್ ಓಮ್ನಿವೋರ್ಸ್ ಅಲ್ವಾ? ಸಸ್ಯಗಳು ಹಾಗೆ ಮಾಂಸ ಎರಡನ್ನೂ ಕೂಡ ತಿಂತವೆ. ಪ್ಲಾಂಟ್ಸ್ ಆರ್ ಹರ್ಬಿವೋರ್ಸ್, ಪ್ಲಾಂಟ್ಸ್ ಹೇಗೆ ಹರ್ಬಿವೋರ್ಸ್ ಆಗುತ್ತೆ? ಪ್ಲಾಂಟ್ಸ್ ಆರ್ ಪ್ರೊಡ್ಯೂಸರ್ಸ್, ಸರಿನಾ? ಸೊ ಹಾಗಾಗಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್ ಹಿಯರ್? ದ ಫ್ಲೋ ಆಫ್ ಎನರ್ಜಿ ಈಸ್ ಯೂನಿಡೈರೆಕ್ಷನಲ್, ದಿಸ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್. ಸಿಂಪಲ್, ಓಕೆನಾ? ಸೊ ಈಗ ಒಂದಷ್ಟು 2 ಮಾರ್ಕ್ ಕ್ವೆಶನ್ಸ್ಗಳು, 3 ಮಾರ್ಕ್ ಕ್ವೆಶನ್ಸ್ಗಳು, 5 ಮಾರ್ಕ್ ಕ್ವೆಶನ್ಸ್ಗಳು, ಈ ರೀತಿಯಾಗಿ ಕ್ವೆಶನ್ಸ್ಗಳು ಇದೆ, ಅವುಗಳನ್ನ ನೋಡ್ತಾ ಹೋಗೋಣ, ಸರಿನಾ? ವಾಟ್ ಆರ್ ಫುಡ್ ಚೈನ್ಸ್ ಅಂಡ್ ಫುಡ್ ವೆಬ್ಸ್? 2 ಮಾರ್ಕ್ ಕ್ವೆಶನ್ ನಲ್ಲಿ ಕೇಳಬಹುದು. ಡಿಫೈನ್ ಫುಡ್ ಚೈನ್ ಹಾಗೂ ಫುಡ್ ವೆಬ್, ಸರಿನಾ? ಸೊ ಇಲ್ಲಿ food chain is a linear sequence or a series of organisms feeding on each other or feeding on one another, sorry. Okay, food chain ಅನ್ನೋದು ಒಂದು linear sequence or a series of organisms feeding on one another. ಒಂದನ್ನೊಂದು ತಿಂದು ಬದುಕ್ತಾ ಇರುವಂತಹ ಒಂದು ಲೀನಿಯರ್ ಸೀಕ್ವೆನ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಗಳಿಗೆ ಅಥವಾ ಒಂದು ಸೀರೀಸ್ ಆಫ್ ಆರ್ಗ್ಯಾನಿಸಮ್ ನ ಒಂದು ಚೈನ್ಗೆ ನಾವು ಏನಂತ ಹೇಳಿ ಕರಿತೇವೆ? ಫುಡ್ ಚೈನ್ ಅಂತ ಹೇಳಿ ಕರಿತೇವೆ. ಈ ಫುಡ್ ಚೈನ್ಸ್ಗಳು, ಮೆನಿ ಇಂಟರ್ಲಿಂಕ್ಡ್ ಫುಡ್ ಚೈನ್ಸ್ ಆರ್ ಕಾಲ್ಡ್ ದ ಫುಡ್ ವೆಬ್, ಸರಿನಾ? ಸೊ ಮೆನಿ ಇಂಟರ್ಲಿಂಕ್ಡ್ ಫುಡ್ ಚೈನ್ಸ್ ಫಾರ್ಮ್ ಅ ಫುಡ್ ವೆಬ್. ಸಿಂಪಲ್, ಈಸಿ ಕ್ವೆಶನ್ಸ್ಗಳು, ಈಸಿಯಾಗಿ ಮಾರ್ಕ್ಸ್ ಅನ್ನ ಪಡ್ಕೊಳ್ಬಹುದು. ಓಕೆ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ನ್ಯಾಚುರಲ್ ಅಂಡ್ ಆರ್ಟಿಫಿಷಿಯಲ್ ಸಿಸ್ಟಮ್, ವೆರಿ ಈಸಿ ಕ್ವೆಶನ್. ಒನ್ಸ್ ಅಗೈನ್ ನಿಮ್ಮ 2 ಮಾರ್ಕ್ಸ್ ಕ್ವೆಶನ್ ಅಲ್ಲಿ ಕೇಳುವಂತ ಸಾಧ್ಯತೆಗಳಿರುತ್ತೆ. ನ್ಯಾಚುರಲ್ ಎಕೋಸಿಸ್ಟಮ್ ಅಂದ್ರೆ ಏನಪ್ಪಾ? ಎಕೋಸಿಸ್ಟಮ್ ವಿಚ್ ಆರ್ ಫೌಂಡ್ ಇನ್ ಆರ್ ಎನ್ವಿರಾನ್ಮೆಂಟ್ ನ್ಯಾಚುರಲಿ ಆರ್ ಕಾಲ್ಡ್ ಆಸ್ ನ್ಯಾಚುರಲ್ ಎಕೋಸಿಸ್ಟಮ್. ಫಾರ್ ಎಕ್ಸಾಂಪಲ್, ನಮ್ಮ ಫಾರೆಸ್ಟ್ ಆಗಿರ್ಬೋದು, ಓಷನ್ ಆಗಿರ್ಬೋದು, ರಿವರ್ ಆಗಿರ್ಬೋದು, ಇವೆಲ್ಲವುಗಳು ಕೂಡ ನೈಸರ್ಗಿಕವಾಗಿ ನಮ್ಮ ಎನ್ವಿರಾನ್ಮೆಂಟ್ ನಲ್ಲಿ ಕಂಡು ಬರುವಂತಹ ಎಕೋಸಿಸ್ಟಮ್ಸ್ಗಳು, ಹೌದಲ್ವಾ? ಸೊ ಅವುಗಳನ್ನ ನಾವು ನ್ಯಾಚುರಲ್ ಎಕೋಸಿಸ್ಟಮ್ ಅಂತ ಹೇಳಿ ಕರಿತೇವೆ. ಸಿಂಪಲ್, 1 ಮಾರ್ಕ್ ಡೆಫಿನೇಷನ್. ಹಾಗೆ ಎಕೋಸಿಸ್ಟಮ್ ವಿಚ್ ಆರ್ ಮೇಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಆರ್ ಮ್ಯಾನ್ ಮೇಡ್ ಎಕೋಸಿಸ್ಟಮ್ಸ್ ಆರ್ ಕಾಲ್ಡ್ ಆಸ್ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್. ಸಿಂಪಲ್. ಸೊ ಸಿಂಪಲ್ ಡೆಫಿನೇಷನ್ ಆಗಿ ನಿಮಗೆ 2 ಮಾರ್ಕ್ಸ್ ನಲ್ಲಿ ಕೇಳುವಂತ ಸಾಧ್ಯತೆಗಳಿರುತ್ತೆ. ಈಸಿಯಾಗಿ ನೀವು ಈ ಮಾರ್ಕ್ಸ್ ಗಳನ್ನ ಪಡ್ಕೊಳ್ಬಹುದು. ಮುಂದಿನ ಕ್ವೆಶ್ಚನ್ ನೋಡ್ಬಿಡೋಣ. ವಾಟ್ ಆರ್ ಡಿಕಾಂಪೋಸರ್ಸ್? ರೈಟ್ ದೇರ್ ಇಂಪಾರ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಅವರ್ ಎನ್ವಿರಾನ್ಮೆಂಟ್. ಡಿಕಾಂಪೋಸರ್ಸ್ ಗಳಂದ್ರೆ ಯಾರು? ಅವುಗಳ ಇಂಪಾರ್ಟೆನ್ಸ್ ಅಥವಾ ಮಹತ್ವ ಏನು ನೋಡಿ. ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಚ್ ಬ್ರೇಕ್ ಡೌನ್ ದ ಡೆಡ್ ರಿಮೇನ್ಸ್ ಅಂಡ್ ವೇಸ್ಟ್ ಪ್ರೊಡಕ್ಟ್ಸ್ ಆಫ್ ಆರ್ಗ್ಯಾನಿಸಮ್ಸ್, ಸರಿನಾ? ಯಾವ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ನಮ್ಮ ಎನ್ವಿರಾನ್ಮೆಂಟ್ ನಲ್ಲಿ ಉತ್ಪತ್ತಿಯಾಗುವಂತಹ ಆರ್ಗ್ಯಾನಿಕ್ ಮ್ಯಾಟರ್ ಏನಿದೆ ಅಥವಾ ಡೆಡ್ ರಿಮೇನ್ಸ್ ಆಫ್ ಆರ್ಗ್ಯಾನಿಸಮ್ಸ್ಗಳೇನಿದೆ ಅಥವಾ ಆರ್ಗ್ಯಾನಿಸಮ್ಸ್ಗಳ ಪ್ರೊಡಕ್ಟ್ಸ್ಗಳೇನಿದೆ ಅವುಗಳನ್ನ ಡಿಕಾಂಪೋಸ್ ಮಾಡುತ್ತೋ ಅವುಗಳಿಗೆ ನಾವು ಡಿಕಾಂಪೋಸರ್ಸ್ಗಳು ಅಂತ ಹೇಳಿ ಕರಿತೇವೆ, ಹೌದಾ? ಅಂತ ಹೇಳಿದ್ರೆ ಈ ಆರ್ಗ್ಯಾನಿಕ್ ಮೆಟೀರಿಯಲ್ ಅನ್ನ ಬ್ರೇಕ್ ಡೌನ್ ಮಾಡಿ ದೇ once again put those nutrients back into the soil, ಸರಿನಾ? These organisms are called as, these microorganisms are called as decomposers. Example, ಬ್ಯಾಕ್ಟೀರಿಯಾ ಹಾಗೂ ಫಂಗೈ, ಹೌದಾ? ಇವೆರಡನ್ನ ನಾವು ಡಿಕಾಂಪೋಸರ್ಸ್ ಆಗಿ ಗುರುತಿಸಬಹುದು. ಅವುಗಳ ಮಹತ್ವ ಏನು? ದೇ ಆಕ್ಟ್ ಆಸ್ ಕ್ಲೆನ್ಸಿಂಗ್ ಏಜೆಂಟ್ಸ್ ಆಫ್ ಅವರ್ ಎನ್ವಿರಾನ್ಮೆಂಟ್, ಹೌದಲ್ವಾ? ಅವುಗಳು ಇರಲಿಲ್ಲ ಅಂತ ಹೇಳಿದಿದ್ರೆ, ಆರ್ಗ್ಯಾನಿಕ್ ಮೆಟೀರಿಯಲ್ ಕೊಳಿದೆ ಹೋಗಿದ್ರೆ ನಮ್ಮ ಎನ್ವಿರಾನ್ಮೆಂಟ್ ಎಷ್ಟು ಕೆಟ್ಟದಾಗಿರ್ತಿತ್ತು, ಹೌದಲ್ವಾ? ದೇ ಆಕ್ಟ್ ಆಸ್ ದ ಕ್ಲೆನ್ಸಿಂಗ್ ಏಜೆಂಟ್ಸ್ ಆಫ್ ಅವರ್ ಎನ್ವಿರಾನ್ಮೆಂಟ್ ಅಂಡ್ ದೇ ಹೆಲ್ಪ್ ಇನ್ ರೀಸೈಕ್ಲಿಂಗ್ ಆಫ್ ದ ನ್ಯೂಟ್ರಿಯೆಂಟ್ಸ್. ಆರ್ಗ್ಯಾನಿಕ್ ಮೆಟೀರಿಯಲ್ ಇಂದ ನ್ಯೂಟ್ರಿಯೆಂಟ್ಸ್ಗಳು ಮತ್ತೆ ಭೂಮಿಗೆ ಹೋಗುವಂತೆ ಮಾಡುತ್ತವೆ. ಆ ಮೂಲಕ ಮತ್ತೆ ಪ್ಲಾಂಟ್ಸ್ಗಳು ಬೆಳೆಯುವಾಗ ಆ ನ್ಯೂಟ್ರಿಯೆಂಟ್ಸ್ಗಳನ್ನ ಅಬ್ಸಾರ್ವ್ ಮಾಡಿಕೊಂಡು ಬೆಳೆಯುತ್ತವೆ. ಓಕೆ, ಹಾಗೆ ದ ಡಿಕಾಂಪೋಸ್ ಡೆಡ್ ರಿಮೈನ್ಸ್ ಅಂಡ್ ದೇರ್ ಬೈ ಪ್ರೊವೈಡಿಂಗ್ ಸ್ಪೇಸ್ ಫಾರ್ ನ್ಯೂ ಲೈಫ್ ಟು ಸೆಟಲ್ ಇನ್ ದ ಬಯೋಸ್ಪಿಯರ್. ಈಗೇನಾದ್ರೂ ಆ ಡೆಡ್ ಆರ್ಗ್ಯಾನಿಸಮ್ಸ್ಗಳು ಡಿಕಾಂಪೋಸ್ ಆಗದೆ ಅಲ್ಲೇ ಪೈಲಪ್ ಆಗ್ತಾ ಹೋಗಿದ್ರೆ ಹೊಸ ಜೀವಿಗಳಿಗೆ ಬದುಕೋಕೆ ಜಾಗ ಎಲ್ಲಿರ್ತಿತ್ತು, ಹೌದಾ? ಸೊ ಈ ರೀತಿಯಾಗಿ ಡಿಕಾಂಪೋಸರ್ಸ್ಗಳು ನಮ್ಮ ಎನ್ವಿರಾನ್ಮೆಂಟ್ನ ಮೇಲೆ ಸಾಕಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ಸ್ಗಳನ್ನು ಮಾಡೋದನ್ನ ಗಮನಿಸಬಹುದು.
ಓಕೆನಾ. 2 ಮಾರ್ಕ್ ಕ್ವೆಶನ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆಗಳಿರುತ್ತೆ. ಓಕೆ, ನೆಕ್ಸ್ಟ್, write the percentage of solar energy captured by the autotrophs and energy transferred from autotrophs to the next level in a food chain. ನೋಡಿ, ನಮಗೆ ಎಷ್ಟು ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ಆಲ್ರೆಡಿ ಗೊತ್ತಿದೆ. ಆಲ್ವೇಸ್ ರಿಮೆಂಬರ್, ಓನ್ಲಿ 10% ಆಫ್ ದ ಎನರ್ಜಿ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಟ್ರೋಪಿಕ್ ಲೆವೆಲ್ ಟು ದ ನೆಕ್ಸ್ಟ್ ಟ್ರೋಪಿಕ್ ಲೆವೆಲ್. ಸರಿನಾ? ಇಲ್ಲಿ ಗ್ರೀನ್ ಪ್ಲಾಂಟ್ಸ್ಗಳು ತಮ್ಮ ಎಲೆಗಳ ಮೇಲೆ ಬೀಳುವಂತಹ ಒಟ್ಟಾರೆ ಸೋಲಾರ್ ಎನರ್ಜಿಯಲ್ಲಿ ಕೇವಲ 1% ಆಫ್ ಸೋಲಾರ್ ಎನರ್ಜಿಯನ್ನು ಅವು ಕ್ಯಾಪ್ಚರ್ ಮಾಡಿಕೊಳ್ಳುತ್ತವೆ. ಎಷ್ಟು ಅಮೌಂಟ್ ಆಫ್ ಎನರ್ಜಿ ಬೀಳ್ತಾ ಇದೆಯೋ ಅದರಲ್ಲಿ 1% ಆಫ್ ಸೋಲಾರ್ ಎನರ್ಜಿಯನ್ನ ಅವು ಕ್ಯಾಪ್ಚರ್ ಮಾಡಿಟ್ಕೊಳ್ಳುತ್ತವೆ. ಹೌದಾ? ಸೊ ದ ಗ್ರೀನ್ ಪ್ಲಾಂಟ್ಸ್ ಇನ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಕ್ಯಾಪ್ಚರ್ ಅಬೌಟ್ 1% ಆಫ್ ದ ಎನರ್ಜಿ ಆಫ್ ಸನ್ಲೈಟ್ ದಟ್ ಫಾಲ್ಸ್ ಆನ್ ದೇರ್ ಲೀವ್ಸ್ ಅಂಡ್ ಕನ್ವರ್ಟ್ ಇನ್ ಟು ಫುಡ್ ಎನರ್ಜಿ. An average 10% of the energy is transferred from autotrophs to the next food chain. For example, ಇಲ್ಲಿ ಏನಾದರೂ 100 kilojoules ಆಫ್ ಎನರ್ಜಿ ಉತ್ಪತ್ತಿ ಆಯಿತು, 100 kilojoules ಆಫ್ ಎನರ್ಜಿ ಉತ್ಪತ್ತಿ ಆಯಿತು ಅಂತ ಹೇಳಿದ್ರೆ ಫುಡ್ ಎನರ್ಜಿ ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ಗೆ ಎಷ್ಟು ಹೋಗುತ್ತೆ? 100ನಲ್ಲಿ 10 ಅಂತ ಹೇಳಿ 100ನಲ್ಲಿ 10%, ಬರೀ 10 kilojoules ಆಫ್ ಎನರ್ಜಿ ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ಗೆ ಹೋಗುತ್ತೆ. ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ಡಯಾಗ್ರಾಮ್ ನೋಡ್ಬೋಣ. ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ಟ್ರೋಪಿಕ್ ಲೆವೆಲ್ಸ್? Why do different food chains in an ecosystem not have more than 4 or 5 trophic levels? Give reasons. ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಇದನ್ನ. ಟ್ರಾಪಿಕ್ ಲೆವೆಲ್ಸ್ ಅಂತ ಹೇಳಿದ್ರೆ ಏನು? ದ ವೇರಿಯಸ್ ಸ್ಟೆಪ್ಸ್ ಇನ್ ಅ ಫುಡ್ ಚೈನ್, ವೇರಿಯಸ್ ಸ್ಟೆಪ್ಸ್ ಇನ್ ಅ ಫುಡ್ ಚೈನ್ ಆರ್ ಲೆವೆಲ್ಸ್ ಇನ್ ಅ ಫುಡ್ ಚೈನ್ at which the transfer of food or energy takes place, called trophic levels. ಒಂದು ಫುಡ್ ಚೈನ್ ನಲ್ಲಿ ಇರುವಂತಹ ಪ್ರತಿಯೊಂದು ಸ್ಟೆಪ್ಸ್ಗಳೇನಿದೆ ಅಥವಾ ಒಂದೊಂದು ಬಯೋಟಿಕ್ ಲೆವೆಲ್ ಏನಿದೆ ಅವುಗಳನ್ನು ನಾವು ಟ್ರಾಪಿಕ್ ಲೆವೆಲ್ಸ್ಗಳು ಅಂತ ಹೇಳಿ ಕರಿತೇವೆ. ಅಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗೋದನ್ನ ನಾವು ಗಮನಿಸಬಹುದು. ಸರಿನಾ? ಡೆಫಿನೇಷನ್ ಅರ್ಥ ಆಯ್ತಾ? ಯಾಕೆ ಒಂದು ಫುಡ್ ಚೈನ್ ಅಲ್ಲಿ ಕೇವಲ 3 ಅಥವಾ 4 ಲೆವೆಲ್ಸ್ಗಳು ಇರುತ್ತೆ ಅಂತ ಹೇಳಿದ್ರೆ, ಇನ್ ಅ ಫುಡ್ ಚೈನ್ ಮೋಸ್ಟ್ ಆಫ್ ದ ಎನರ್ಜಿ ಇಸ್ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್, ಟ್ರೆಮೆಂಡಸ್ ಆಫ್ ಎನರ್ಜಿ. ಹೌದಾ? 90% ಆಫ್ ದ ಎನರ್ಜಿ ಇಸ್ ಲಾಸ್ಟ್, okay, in the form of heat to the environment. Since very little energy is available for the next level of food chains generally have only 3 or 4 steps, because the loss of energy at each step is so great that very little usable energy is remained after 3 or 4 trophic levels. ಈವನ್ ಆಫ್ಟರ್ ಫೋರ್ತ್ ಲೆವೆಲ್ ಅಥವಾ 4 ಟ್ರೋಪಿಕ್ ಲೆವೆಲ್ ಆದ್ಮೇಲೂ ಕೂಡ ಎನರ್ಜಿ ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ. ವೆರಿ ಲಿಟಲ್ ಯೂಸಬಲ್ ಎನರ್ಜಿ ವಿಲ್ ಬಿ ರಿಮೈನಿಂಗ್. ಓಕೆನಾ? ಈ ಕಾರಣಕ್ಕಾಗಿನೇ ಕೇವಲ 3 ಅಥವಾ 4 ಲೆವೆಲ್ಸ್ಗಳು ಒಂದು ಫುಡ್ ಚೈನ್ ಅಲ್ಲಿ ಇರುತ್ತೆ. ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡ್ಬೋಣ. ಇಫ್ ಅ ಹಾರ್ಮ್ಫುಲ್ ಕೆಮಿಕಲ್ಸ್ ಎಂಟರ್ ಇನ್ ಅ ಫುಡ್ ಚೈನ್ ಕಂಪ್ರೈಸಿಂಗ್ ಪೀಕಾಕ್, ಪ್ಲಾಂಟ್ಸ್, ರ್ಯಾಟ್ಸ್ ಅಂಡ್ ಸ್ನೇಕ್ಸ್. ಈಗ ಇಲ್ಲಿ ಕೊಟ್ಟಿರುವಂತಹ ಆ ಫುಡ್ ಚೈನ್ ಅನ್ನ ಗಮನ ಇಟ್ಟು ನೋಡ್ಕೊಳ್ಳಿ. If a harmful chemicals enters in a food chain comprising peacock, plant, rats and snakes, which of these organism is likely to have the highest concentration of chemicals in its body? Justify your answer. Name the process involved in it and define it ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್. ಅವರು ಕೊಟ್ಟಿರುವಂತಹ ಫುಡ್ ಚೈನ್ ಅನ್ನು ನಾವು ಗಮನಿಸಿದ್ರೆ ಇಲ್ಲಿ ಪೀಕಾಕ್, ಪ್ಲಾಂಟ್ಸ್, ರ್ಯಾಟ್ಸ್ ಹಾಗೂ ಸ್ನೇಕ್ಸ್ ಗಳನ್ನ ಕೊಟ್ಟಿದಾರಲ್ವಾ. ಸೊ ಇಲ್ಲಿ ಪ್ಲಾಂಟ್ಸ್ ಗಳು, ಆಟೋಟ್ರೋಪ್ಸ್ ಗಳು ಫಸ್ಟ್ ಟ್ರೋಪಿಕ್ ಲೆವೆಲ್ ಆಯ್ತು. ಪ್ಲಾಂಟ್ಸ್ ಗಳ ಮೇಲೆ ಡಿಪೆಂಡ್ ಆಗಿರುವಂತಹದ್ದು ರ್ಯಾಟ್ಸ್ ಗಳು ಸೆಕೆಂಡ್ ಟ್ರೋಪಿಕ್ ಲೆವೆಲ್ಸ್ ಗಳಾಯ್ತು, ಸೀಡ್ಸ್ ಗಳನ್ನ ತಿನ್ಲಿಕ್ಕೆ. ಹೌದಾ? ಈ ರ್ಯಾಟ್ಸ್ ಗಳ ಮೇಲೆ ಡಿಪೆಂಡ್ ಆಗಿರುವಂತಹದ್ದು ಸ್ನೇಕ್ಸ್ ಗಳಾಯ್ತು, ಥರ್ಡ್ ಟ್ರೋಪಿಕ್ ಲೆವೆಲ್. ಹೌದಾ? ಹಾಗೆ ಲಾಸ್ಟ್ ಗೆ ಬರೋದು ಈ ಪೀಕಾಕ್ ಏನ್ ಮಾಡುತ್ತೆ? ಸಣ್ಣ ಸಣ್ಣದಾದ ಹಾವುಗಳನ್ನೆಲ್ಲ ತಿಂದು ಬದುಕ್ತಾ ಇರುತ್ತೆ. ಸರಿನಾ? ಸೊ ಹಾಗಾಗಿ ಇಲ್ಲಿ ಪೀಕಾಕ್ ಅನ್ನೋದು ಲಾಸ್ಟ್ 4th ಟ್ರಾಪಿಕ್ ಲೆವೆಲ್ ನಲ್ಲಿ ಕಂಡು ಬರುತ್ತೆ, ಟಾಪ್ ಲೆವೆಲ್ ನಲ್ಲಿ ಕಂಡು ಬರುತ್ತೆ. ಹೌದಲ್ವಾ? ಆಸ್ ಪೀಕಾಕ್ ಆಕ್ಯುಪೈ ದ ಟಾಪ್ ಲೆವೆಲ್ ಇನ್ ದಿಸ್ ಫುಡ್ ಚೈನ್, ದ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಆಫ್ ದೀಸ್ ಕೆಮಿಕಲ್ಸ್ ಗೆಟ್ಸ್ ಅಕ್ಯುಮುಲೇಟೆಡ್ ಇನ್ ಪೀಕಾಕ್ ಬಾಡಿ. ಸರಿನಾ? ಯಾವಾಗಲೂ ಈ ಅನ್ಡೈಜೆಸ್ಟಬಲ್ ಅಥವಾ ನಾನ್ ಬಯೋಡಿಗ್ರೇಡಬಲ್ ಕೆಮಿಕಲ್ಸ್ ಗಳೇನಿರುತ್ತೆ, ಇದು ಒಂದು ಫುಡ್ ಚೈನ್ಗೆ ಎಂಟರ್ ಆದಾಗ ಒಂದು ಫುಡ್ ಚೈನ್ ಇಂದ ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಹೋಗ್ತಾ 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 ಅವುಗಳ ಕಾನ್ಸಂಟ್ರೇಷನ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಸರಿನಾ? ಆಸ್ ದೀಸ್ ಕೆಮಿಕಲ್ಸ್ ಆರ್ ನಾಟ್ ಡಿಗ್ರೇಡಬಲ್, these get accumulated progressively at each tropic level. This phenomenon is known as biological magnification. ಈ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅನ್ನುವ ಪ್ರಕ್ರಿಯೆಯಿಂದ ಈ ನಾನ್ ಬಯೋಡಿಗ್ರೇಡಬಲ್ ಕೆಮಿಕಲ್ಸ್ ಗಳೇನಿರುತ್ತೆ ಇದು
ಒಂದು ಟ್ರಾಪಿಕ್ ಲೆವೆಲ್ನಿಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಹೋಗುವಾಗ ಅವುಗಳ ಕಾನ್ಸಂಟ್ರೇಷನ್ ಅನ್ನೋದು ಪ್ರೋಗ್ರೆಸಿವ್ ಆಗಿ ಹೆಚ್ಚಾಗ್ತಾ ಸಾಮಾನ್ಯವಾಗಿ ಟಾಪ್ ಲೆವೆಲ್ನಲ್ಲಿ ಇರುವಂತಹ ಆರ್ಗ್ಯಾನಿಸಮ್ಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಯುಮುಲೇಟ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್, ನಾವು ಕೂಡ ಟಾಪ್ ಲೆವೆಲ್ನಲ್ಲಿ ಇದ್ದೀವಿ. ಈಗ ಕಾಳುಗಳನ್ನು ಬೆಳೆಯುವಾಗ ನಾವು ಸಾಕಷ್ಟು ಕೆಮಿಕಲ್ ಪೆಸ್ಟಿಸೈಡ್ಸ್ಗಳನ್ನೆಲ್ಲ ಬೆಳೆದಿರ್ತೀವಲ್ವಾ, ನಾವು ಏನೇ ವಾಶ್ ಮಾಡಿ ಏನೇ ಮಾಡಿ ಆ ಕೆಮಿಕಲ್ಸ್ಗಳು ಆ ಬಾಡಿ ಆ ಸೀಡ್ಸ್ಗಳ ಒಳಗಡೆ, ಆ ಸೀರಿಯಲ್ಸ್ಗಳ ಒಳಗಡೆ ಇರುವಂಥ ಕೆಮಿಕಲ್ಸ್ಗಳು ಉಳ್ಕೊಂಡ್ಬಿಡುತ್ತೆ. ಎಷ್ಟು ಕಷ್ಟಪಟ್ಟರು ಅವುಗಳನ್ನು ನಾವು ತೆಗಿಲಿಕ್ಕಾಗೋದಿಲ್ಲ, ಸರಿನಾ? ಸೊ ಈ ರೀತಿಯಾಗಿ ಆ ಒಂದು ಲೆವೆಲ್ನಿಂದ ಇನ್ನೊಂದು ಲೆವೆಲ್ಗೆ ಆ ಕಾನ್ಸಂಟ್ರೇಷನ್ ಆಫ್ ದೀಸ್ ನಾನ್ ಬಯೋಡಿಗ್ರೇಡಬಲ್ ಕೆಮಿಕಲ್ಸ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತಲ್ಲ, ಆ ಪ್ರಕ್ರಿಯೆಗೆ ನಾವೇನಂತ ಹೇಳಿ ಕರಿತೇವೆ? ಬಯೋಮ್ಯಾಗ್ನಿಫಿಕೇಶನ್, ಸರಿನಾ? ಮುಂದಿನ ಕ್ವೆಶ್ಚನ್ ನೋಡ್ಬಿಡೋಣ. ವಾಟ್ ಈಸ್ ಓಝೋನ್ ಅಂಡ್ ವಾಟ್ ಈಸ್ ಇಟ್ಸ್ ಫಂಕ್ಷನ್? ಓಝೋನ್ ಅಂದ್ರೆ ಏನಪ್ಪ? ಓಝೋನ್ O3 is an isotope of oxygen made up of 3 molecules of oxygen. ಹೌದಲ್ವಾ? It is a molecule formed by 3 atoms of oxygen. ಓಕೆನಾ? 3 ಆಕ್ಸಿಜನ್ ಅಟಾಮ್ಸ್ಗಳು ಒಟ್ಟುಗೂಡಿ O3 ಆಗಿದೆ. ಅದನ್ನೇ ನಾವು ಓಝೋನ್ ಅಂತ ಹೇಳಿ ಕರಿತೇವೆ. ಓಕೆ, ಅಟ್ ಹೈಯರ್ ಲೆವೆಲ್ಸ್ ಆಫ್ ಅಟ್ಮಾಸ್ಫಿಯರ್, ಸ್ಟ್ರಾಟೋಸ್ಫಿಯರ್ ರೀಜನ್ ಅಂತ ನಾವೇನು ಹೇಳಿ ಕರಿತೇವೆ, ಸುಮಾರು ಒಂದು 15ರಿಂದ 20 ಕಿಲೋಮೀಟರ್ಸ್ ಅಂತರದಲ್ಲಿ ಇರುವಂತಹ ಈ ರೀಜನ್ ಏನಿದೆ ಅದನ್ನು ನಾವು ಸ್ಟ್ರಾಟೋಸ್ಫಿಯರ್ ಅಂತ ಹೇಳಿ ಕರಿತೇವೆ. ಅಟ್ ಹೈಯರ್ ಲೆವೆಲ್ಸ್ ಆಫ್ ದ ಅಟ್ಮಾಸ್ಫಿಯರ್, ಓಝೋನ್ ಪರ್ಫಾರ್ಮ್ಸ್ ಎನ್ ಎಸೆನ್ಷಿಯಲ್ ಫಂಕ್ಷನ್. ಇಟ್ ಶೀಲ್ಡ್ಸ್ ದ ಸರ್ಫೇಸ್ ಆಫ್ ದ ಅರ್ತ್ ಫ್ರಮ್ ಅಲ್ಟ್ರಾವೈಲೆಟ್ ರೇಡಿಯೇಷನ್. ಹೌದಲ್ವಾ? ಸೂರ್ಯನಿಂದ ಬರುವಂತಹ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಓಝೋನ್ ಲೇಯರ್ನ ದಾಟ್ಕೊಂಡು ನಮ್ಮ ಅರ್ತ್ಗೆ ಬೀಳೋದ್ರಿಂದ ಅವುಗಳಿಂದ ಎಷ್ಟೋ ಪ್ರಮಾಣದ ರಿಡಕ್ಷನ್ ಅನ್ನೋದು ಅಲ್ಲಿ ಕಾಣುತ್ತೆ. ಆ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ಗಳು ಡೈರೆಕ್ಟ್ ಆಗಿ ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ಗಳು ನಮ್ಮ ಮೇಲೆ ಏನಾದರೂ ಬಿದ್ದಿದ್ದರೆ ದೇ ವುಡ್ ಕಾಸ್ ಸ್ಕಿನ್ ಕ್ಯಾನ್ಸರ್ ಅಥವಾ ಪ್ಲಾಂಟ್ಸ್ಗಳು, ವೆಜಿಟೇಷನ್ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಉಂಟಾಗ್ತಾ ಇತ್ತು. ಅದನ್ನ ಪ್ರಿವೆಂಟ್ ಮಾಡ್ತಾ ಇರೋದು ಯಾವುದು? ಓಝೋನ್. ಓಝೋನ್ ಇಸ್ ಪ್ರಿವೆಂಟಿಂಗ್ ಅಸ್ ಫ್ರಮ್ ದ ಹಾರ್ಮ್ಫುಲ್ UV ರೇಡಿಯೇಷನ್ಸ್ ಆಫ್ ದ ಸನ್. ಹೌದಲ್ವಾ? ಓಕೆ, ಸೊ ದೀಸ್ ರೇಡಿಯೇಷನ್ಸ್ ಏನಿದೆಯಲ್ಲ, UV ರೇಡಿಯೇಷನ್ಸ್ ಆರ್ ಹೈಲಿ ಡ್ಯಾಮೇಜಿಂಗ್ ಟು ಆರ್ಗ್ಯಾನಿಸಮ್ಸ್. ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಕ್ಯಾನ್ ಈವನ್ ಕಾಸ್ ಸ್ಕಿನ್ ಕ್ಯಾನ್ಸರ್, ಸರಿನಾ? ಸೊ ಅವುಗಳಿಂದ ಪ್ರೊಟೆಕ್ಷನ್ ಅನ್ನು ಕೊಡ್ತಾ ಇರುವಂತಹ ಒಂದು ಶೀಲ್ಡ್, ಪ್ರೊಟೆಕ್ಟಿವ್ ಶೀಲ್ಡ್ ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಆರ್ ಓಝೋನ್. ಓಕೆ, 2 ಮಾರ್ಕ್ಸ್ ಕ್ವೆಶನ್ಸ್ಗಳು ಬರುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಈ ಚಾಪ್ಟರ್ನಲ್ಲಿ. ಕೆಲವೊಂದು ಸಂದರ್ಭಗಳಲ್ಲಿ 3 ಮಾರ್ಕ್ ಅಥವಾ ಒಂದು ಎಂಟೈರ್ ಎಕೋಸಿಸ್ಟಮ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ 5 ಮಾರ್ಕ್ಸ್ಗೆ ಕೇಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಓಕೆನಾ? ರೈಟ್ ದ ಕಾಸಸ್ ಆಫ್ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್, ಹೌ ಕ್ಯಾನ್ ಬಿ ಪ್ರಿವೆಂಟ್ ಇಟ್? ನಮಗೆ ಆಲ್ರೆಡಿ ಗೊತ್ತಿದೆ ಓಝೋನ್ ಲೇಯರ್ ಡಿಪ್ಲೀಷನ್ಗೆ ಕಾರಣ ಆಗುವಂತ ಕೆಮಿಕಲ್ಸ್ಗಳು ಯಾವ್ಯಾವ್ದಪ್ಪ? ದೀಸ್ ಆರ್ ವಾಟ್? CFCs, ಕ್ಲೋರೋಫ್ಲೂರೋಕಾರ್ಬನ್ಸ್ಗಳು ಅಥವಾ ಹೈಡ್ರೋಕ್ಲೋರೋಫ್ಲೂರೋಕಾರ್ಬನ್ಸ್ಗಳು. The main cause of ozone depletion are the chemicals which deplete the ozone, such as CFCs and HCFCs. ಹೌದಾ? ಟು ಪ್ರೊಟೆಕ್ಟ್ ದ ಓಝೋನ್ ಲೇಯರ್, ನಾವು ಓಝೋನ್ ಲೇಯರ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ UNEP forged an agreement in 1987 among its member countries to freeze the CFC production at 1986 level. 1986ರಲ್ಲಿ CFC ಲೆವೆಲ್ಸ್ಗಳು ಎಷ್ಟಿತ್ತು ಅಷ್ಟಕ್ಕೆ ಫ್ರೀಸ್ ಮಾಡೋ ರೀತಿ ಅವರು 1987ನಲ್ಲಿ ಒಂದು ಆಕ್ಟ್ ಅನ್ನ ತಂದು ಇಂಪೋಸ್ ಮಾಡ್ತಾರೆ. ಈ ಆಕ್ಟ್ ಮೂಲಕ ಅವ್ರು ಏನು ಹೇಳ್ತಾರೆ ಅಂತ ಹೇಳ್ತಾರೆ, ಇಟ್ ಈಸ್ ನೌ ಮ್ಯಾಂಡೇಟರಿ ಟು ಮೇಕ್ CFC ಪ್ರಾಡಕ್ಟ್ಸ್ ಥ್ರೂ ಔಟ್ ದ ವರ್ಲ್ಡ್. ಸೊ ಈ ಯುನೈಟೆಡ್ ನೇಷನ್ಸ್ನವರು ಏನು ಮಾಡ್ತಾರೆ, ತನ್ನ ಮೆಂಬರ್ ಕಂಟ್ರೀಸ್ಗಳು ಎಲ್ಲಗಳಿಗೂ ಕೂಡ ಒಂದು ಲಾ ಅನ್ನ ಇಂಪೋಸ್ ಮಾಡಿ, ಆ ಲಾನ ಪ್ರಕಾರ ನಾವು ಇನ್ನು ಮುಂದೆ ಯಾವುದೇ ಪ್ರಾಡಕ್ಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ರು, ವೆದರ್ ಇಟ್ ಮೈಟ್ ಬಿ ರೆಫ್ರಿಜರೇಟರ್ ಆರ್ AC ಆರ್ ಎನಿ ಅದರ್ ಪ್ರಾಡಕ್ಟ್ಸ್, ಇಟ್ ಶುಡ್ ಬಿ CFC ಫ್ರೀ ಅನ್ನೋ ಒಂದು ರೆಗ್ಯುಲೇಷನ್ ಅನ್ನ ತಂದು ಆ CFC ಲೆವೆಲ್ ಆ 1986 ಲೆವೆಲಲ್ಲಿ ಏನಿತ್ತು ಅಷ್ಟೇ ಇರಬೇಕು, ಅದಕ್ಕಿಂತ ಜಾಸ್ತಿ ಆಗಬಾರ್ದು ಅನ್ನೋ ಒಂದು ಆಕ್ಟ್ ಅನ್ನ ತಗೊಂಡ್ಬಂದು ಆ CFC ಲೆವೆಲ್ಗಳು ಫ್ರೀಸ್ ಆಗೋ ಥರ ನೋಡ್ಕೊಳ್ತಾರೆ. ಒಂದಷ್ಟು ಪ್ರಮಾಣದಲ್ಲಿ ಇದು ಎಫೆಕ್ಟಿವ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಈಗಲೂ ಕೂಡ, ಸರಿನಾ? ಇದರಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಓಝೋನ್ ಅನ್ನೋದು ರಿಕವರಿ ಆಗ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದು. ಸೊ ಈ ಮಟ್ಟಕ್ಕೆ ಎಲ್ಲ ದೇಶಗಳು ಕೂಡ ಓಝೋನ್ ಫ್ರೀ ಪ್ರಾಡಕ್ಟ್ಸ್, ಕ್ಲೋರೋಫ್ಲೂರೋಕಾರ್ಬನ್ ಫ್ರೀ ಪ್ರಾಡಕ್ಟ್ಸ್ಗಳನ್ನು ಉತ್ಪತ್ತಿ ಮಾಡಬೇಕು ಅನ್ನೋದು ಈಗ ಮ್ಯಾಂಡೇಟರಿ ಆಗಿದೆ. ಆ ಮೂಲಕ ನಾವು ಹೆಚ್ಚಿನ ಪ್ರಮಾಣದ CFCsಗಳನ್ನು ಅಥವಾ ಹೈಡ್ರೋಕ್ಲೋರೋಫ್ಲೂರೋಕಾರ್ಬನ್ಸ್ಗಳನ್ನು ಅಟ್ಮಾಸ್ಫಿಯರ್ಗೆ ರಿಲೀಸ್ ಮಾಡೋದನ್ನು ಸಾಕಷ್ಟು ಪ್ರಮಾಣದಲ್ಲಿ ಡ್ರಾಸ್ಟಿಕಲಿ ವಿ ಹ್ಯಾವ್ ರಿಡ್ಯೂಸ್ಡ್ ಇಟ್. ಅಫ್ಕೋರ್ಸ್ ದರ್ ಇಸ್ ಸ್ಟಿಲ್ ಆ ಪ್ರಾಬ್ಲಮ್ಸ್ಗಳು ಈಗಲೂ ಕೂಡ ಇದೆ, ಬಟ್ ಕಂಪ್ಯಾರಿಟಿವ್ಲಿ ಇಟ್ ಈಸ್ ವೆರಿ ಲೆಸ್, ಸರಿನಾ? ನಾವು ಪ್ರೋಗ್ರೆಸಿವ್ ಆಗಿ ನಾವಿನ್ನೂ ಮೂವ್ ಆಗ್ತಾ ಇದೀವಿ ಅನ್ನೋದನ್ನ ನಾವು ಗಮನ ಇಟ್ಕೊಳ್ಬೇಕು. ಪ್ರೋಗ್ರೆಸಿವ್ ಆಗಿ ನಾವು ಮುಂದುವರಿತಾ ಇದ್ದೀವಿ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಂದು 2050 ಈ ಹೊತ್ತಿಗೆ ಓಝೋನ್ ರಿಕವರಿ ಕಂಪ್ಲೀಟ್ ಆಗಬಹುದು ಅನ್ನೋ ನಂಬಿಕೆ ಕೂಡ ಇದೆ. ನೋಡೋಣ ಏನಾಗುತ್ತೆ. ಓಕೆನಾ? ಮುಂದಿನ ಕ್ವೆಶ್ಚನ್ ನೋಡ್ಬಿಡೋಣ. ಡಿಫ್ರೆನ್ಶಿಯೇಟ್ ಬಿಟ್ವೀನ್
ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್. ವೆರಿ ಸಿಂಪಲ್. 3 ಮಾರ್ಕ್ಗೆ ಏನಾದರೂ ಕೇಳಿದ್ರೆ ಈಸಿಯಾಗಿ ನೀವು ಮಾರ್ಕ್ಸ್ ಅನ್ನು ಪಡ್ಕೊಳ್ಬಹುದು. ಬಯೋಡಿಗ್ರೇಡಬಲ್ ಅಂತ ಹೇಳಿದ್ರೆ ವಿಚ್ ಕ್ಯಾನ್ ಬಿ ಡಿಕಂಪೋಸ್ಡ್ ಆರ್ಗ್ಯಾನಿಕ್ ಮೆಟೀರಿಯಲ್ ಆರ್ ಅ ವೇಸ್ಟ್ ವಿಚ್ ಕ್ಯಾನ್ ಬಿ ಡಿಕಂಪೋಸ್ಡ್ ಆರ್ ಡಿಗ್ರೇಡಬಲ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್. ಬಯೋಡಿಗ್ರೇಡಬಲ್ ವೇಸ್ಟ್ ಇಸ್ ಡಿಕಂಪೋಸ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್, ಅದಕ್ಕೆ ನಾವು ಬಯೋಡಿಗ್ರೇಡಬಲ್ ಅಂತ ಹೇಳಿ ಕರಿತೇವೆ. ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಕ್ಯಾನ್ ನಾಟ್ ಬಿ ಡಿಕಂಪೋಸ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್, hence it is called as non biodegradable, right? Biodegradable wastes are used to produce energy, manure, ಹೌದಾ, ಕಾಂಪೋಸ್ಟ್ ಅಂಡ್ ಬಯೋಗ್ಯಾಸ್. ಈ ರೀತಿಯಾದ ಸಾಕಷ್ಟು ಪ್ರಕ್ರಿಯೆಗಳಲ್ಲಿ ನಾವು ಈ ಬಯೋಡಿಗ್ರೇಡಬಲ್ ವೇಸ್ಟ್ ಅನ್ನ ಬಳಸ್ಕೊಳ್ಬಹುದು. ನೀವೆಲ್ಲರೂ ಕೂಡ ಗೋಬರ್ ಗ್ಯಾಸ್ ಅನ್ನ ಕೇಳಿದ್ದೀರಾ, ಹೌದಲ್ವಾ? ಕಾಂಪೋಸ್ಟ್ ಅನ್ನ ಪ್ರೊಡ್ಯೂಸ್ ಮಾಡೋದನ್ನು ಕೂಡ ನೀವು ಕೇಳಿದ್ದೀರಾ, ಹೌದಲ್ವಾ? ಇವೆಲ್ಲವುಗಳು ಕೂಡ ಬಯೋಡಿಗ್ರೇಡಬಲ್ ವೇಸ್ಟ್ ಇಂದ ಮಾಡುವಂತದ್ದಾಗಿರ್ಬೋದು. ಅದೇ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಏನಿದೆ, ಪ್ಲಾಸ್ಟಿಕ್ ಆಗಿರ್ಬೋದು, ಮೆಟಲ್ ಆಗಿರ್ಬೋದು, ಈ ರೀತಿಯಾದ ವಸ್ತುಗಳನ್ನ ನಾವು ಏನ್ ಮಾಡ್ಬೋದು, ರೀಸೈಕಲ್ ಮಾಡ್ಬೋದು. ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಕ್ಯಾನ್ ಬಿ ಸಪರೇಟೆಡ್ ಅಂಡ್ ರೀಸೈಕಲ್ಡ್, ಬಟ್ ದ ಪ್ರೋಸೆಸ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಒಂದಷ್ಟು ಪ್ರಮಾಣದ ಖರ್ಚು ಬರುತ್ತೆ, ಆದರೂ ಕೂಡ ನಾವು ಅವುಗಳನ್ನ ರೀಸೈಕಲ್ ಮಾಡ್ಬೋದು. ಕಂಪ್ಯಾರಿಟಿವ್ಲಿ ಬಯೋಡಿಗ್ರೇಡಬಲ್ ವೇಸ್ಟ್ಗೆ ಕಂಪೇರ್ ಮಾಡಿದ್ರೆ ಈ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಅನ್ನೋದು ನಮ್ಮ ಎನ್ವಿರಾನ್ಮೆಂಟ್ ಮೇಲೆ ಸಾಕಷ್ಟು ಹಜಾರ್ಡಸ್ ಎಫೆಕ್ಟ್ ಅನ್ನ ಹೊಂದಿದೆ. ಓಕೆನಾ? ಎಕ್ಸಾಂಪಲ್ಸ್ ಮೆಟಲ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ವೇಸ್ಟ್ ಆಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ನಾವು ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ಗೆ ಹೆಸರಿಸಿದ್ರೆ, ಪ್ಲಾಂಟ್ ಅಂಡ್ ಅನಿಮಲ್ ವೇಸ್ಟ್, ಆಲ್ ಆರ್ಗ್ಯಾನಿಕ್ ವೇಸ್ಟ್ ಏನಿದೆಯಲ್ಲ ಅದನ್ನು ನಾವು ಬಯೋಡಿಗ್ರೇಡಬಲ್ ವೇಸ್ಟ್ಗೆ ಹೆಸರಿಸಬಹುದು. 2 ಮಾರ್ಕ್ಸು ಅಥವಾ 3 ಮಾರ್ಕ್ಸ್ ಕೇಳಿದ್ರೆ ಈಸಿಯಾಗಿ ನೀವು ಮಾರ್ಕ್ಸ್ ಅನ್ನು ಪಡ್ಕೊಳ್ಬಹುದು. ಓಕೆ, ಮುಂದಿನ ಕ್ವೆಶ್ಚನ್ ನೋಡ್ಬಿಡೋಣ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಅ ಫುಡ್ ಚೈನ್ ಆಫ್ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್. If there is an increase in the number of organisms in the second trophic level, how does this affect on the food chain? ನೋಡಿ, ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ನೀವು ಗ್ರಾಸ್ ಇಂದ ಶುರು ಮಾಡಿದ್ರೆ ಅಲ್ಲಿ ಗ್ರಾಸ್ ಇದೆ, ಒಂದು ಜಿಂಕೆ ಇದೆ, ಆ ಜಿಂಕೆಯನ್ನು ತಿಂದು ಬದುಕೋಕೆ ಒಂದು ಹುಲಿ ಇದೆ, ಟೈಗರ್ ಇದೆ ಅಂತ ಅನ್ಕೊಳ್ಳಿ, ಸರಿನಾ? ಸಾಮಾನ್ಯವಾಗಿ 3 ಲೆವೆಲ್ಸ್ ಅಥವಾ 4 ಲೆವೆಲ್ಸ್ ಅಂತ ನಮ್ಗೆ ಗೊತ್ತಿದೆ, ಹೌದಾ? ದಟ್ ಸಿಂಪ್ಲಿ ರೆಪ್ರೆಸೆಂಟ್ ಅ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್, ಹೌದಲ್ವಾ? ಹೌದಾ? ಅದನ್ನ ಬಿಟ್ಟು ನೀವು ಬೇರೆ ಯಾವ್ದಾದ್ರು ಬರೀರಿ. ಇಲ್ಲಿ ಗ್ರಾಸ್ ಇದೆ, ಅದಾದ್ಮೇಲೆ ಇಲ್ಲಿ ಒಂದು ಗೋಟ್ ಬರುತ್ತೆ, ಆ ಗೋಟನ್ನು ತಿಂದು ಬದುಕಲಿಕ್ಕೆ ಇನ್ನೊಂದು ದೊಡ್ಡ ಅನಿಮಲ್, ಹುಲಿನೋ ಸಿಂಹನೋ ಯಾವ್ದಾದ್ರು ಒಂದು ಬರೀರಿ, ಸರಿನಾ? ಆಗ್ತಾ ಇದೆಯಾ? ಸೊ ಈಗ ನಾವಿಲ್ಲಿ ಏನಾದರೂ ಸೆಕೆಂಡ್ ಟ್ರಾಪಿಕ್ ಲೆವೆಲ್ನಲ್ಲಿ ಅಂತ ಹೇಳಿದ್ರೆ ಪ್ರೈಮರಿ ಕನ್ಸ್ಯೂಮರ್ ಲೆವೆಲ್ನಲ್ಲಿ ಏನಾದರೂ ಅವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದ್ರೆ ಇದು ಯಾವ ರೀತಿ ಫುಡ್ ಚೈನ್ನ ಅಫೆಕ್ಟ್ ಮಾಡುತ್ತೆ ನೋಡ್ತಾ ಹೋಗೋಣ. ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತಾ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತಾ ಅನ್ನೋದನ್ನ ನೋಡಿ. ಇಫ್ ದ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಇನ್ ದ ಸೆಕೆಂಡ್ ಟ್ರಾಪಿಕ್ ಲೆವೆಲ್ herbivores increases, then the producers will be destroyed. ಹೌದಲ್ವಾ? ಯಾಕಂತ ಹೇಳಿದ್ರೆ ಇವುಗಳ ಸಂಖ್ಯೆ ಏನಾದರೂ ಹೆಚ್ಚಾಗೋಯ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಪ್ರೊಡ್ಯೂಸರ್ಸ್, ಪ್ಲಾಂಟ್ ಈಟರ್ಸ್ ವಿಲ್ ಬಿ ಮೋರ್. ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ಪ್ಲಾಂಟ್ ಅನ್ನು ತಿಂದ್ಬಿಟ್ಟು ಮತ್ತೆ ಪ್ರೊಡ್ಯೂಸರ್ಸ್ಗಳು ಮತ್ತೆ ಹುಟ್ಟೋದಕ್ಕೆ ಸಮಯ ಕೂಡ ಇಲ್ದಿರೋ ರೀತಿ ತಿಂದಾಕ್ಬಿಡುತ್ತವೆ. ಆಗೇನಾಗ್ಬಿಡುತ್ತೆ, ಎಂಟೈರ್ ಫುಡ್ ಚೈನ್ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಪ್ರೊಡ್ಯೂಸರ್ಸ್ಗಳು ಉಳ್ಕೊಳ್ಳೋದೇ ಇಲ್ಲ. ಪ್ರೊಡ್ಯೂಸರ್ಸ್ಗಳು ಉಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಹರ್ಬಿವೋರ್ಸ್ಗಳು ಸಾಯ್ತವೆ. ಹರ್ಬಿವೋರ್ಸ್ಗಳು ಸಾಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಕಾರ್ನಿವೋರ್ಸ್ಗಳು ಸಾಯುತ್ತೆ, ಮತ್ತೆ ಟಾಪ್ ಟ್ರಾಪಿಕ್ ಲೆವೆಲ್ ಇರುವಂತಹ ಆರ್ಗ್ಯಾನಿಸಮ್ಸ್ಗಳು ಕೂಡ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸತ್ತೋಗ್ಬಿಡುತ್ತೆ, ಸರಿನಾ? ಸೊ ಈ ರೀತಿಯಾಗಿ ಸೆಕೆಂಡ್ ಟ್ರಾಪಿಕ್ ಲೆವೆಲ್ನಲ್ಲಿ ಇರುವಂತಹ ಈ ಹರ್ಬಿವೋರ್ಸ್ಗಳ ಸಂಖ್ಯೆ ಏನಾದರೂ ಹೆಚ್ಚಾದ್ರೆ ಅದು ಪ್ರೊಡ್ಯೂಸರ್ಸ್ಗಳನ್ನ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡೋದ್ರಿಂದ ಒಂದು ಎಂಟೈರ್ ಫುಡ್ ಚೈನ್ ಅನ್ನೋದು ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಹೌದಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶ್ಚನ್ ಹೋಗ್ಬಿಡೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ ನೋಡಿ. ಮೆನ್ಷನ್ 3 ಇನ್ಫಾರ್ಮೇಶನ್ಸ್ ಒಬ್ಟೈನ್ಡ್ ಫ್ರಮ್ ದ ಎನರ್ಜಿ ಫ್ಲೋ ಡಯಾಗ್ರಾಮ್. ನಾವು ಎನರ್ಜಿ ಫ್ಲೋ ಡಯಾಗ್ರಾಮ್ ಅನ್ನ ನೀವು ಗಮನಿಸಿದ್ದೀರಾ, ಹೌದಲ್ವಾ? ಎನರ್ಜಿ ಫ್ಲೋ ಡಯಾಗ್ರಾಮ್, ಆಟೋಟ್ರೋಪ್ಸ್ ಆಗಿರ್ಬೋದು, ಇದು ಫಸ್ಟ್ ಟ್ರಾಪಿಕ್ ಲೆವೆಲ್, ಇದು ಸೆಕೆಂಡ್ ಟ್ರಾಪಿಕ್ ಲೆವೆಲ್, ಇದು ಥರ್ಡ್ ಟ್ರಾಪಿಕ್ ಲೆವೆಲ್, ಹಾಗೆ ಇದು ಫೋರ್ತ್ ಟ್ರಾಪಿಕ್ ಲೆವೆಲ್. ಈ ಎನರ್ಜಿ ಡಯಾಗ್ರಾಮ್ ಅನ್ನ ನೀವು ಗಮನಿಸಿದ್ದೀರಾ. ಇಲ್ಲಿ ಏನೆಲ್ಲ ಅಂಶಗಳನ್ನ ನೀವು ಗಮನಿಸಿದ್ದೀರಾ ನೋಡಿ. ಅ ಫುಡ್ ಚೈನ್ ಇನ್ವಾಲ್ವ್ಸ್ ಅ ನ್ಯೂಟ್ರಿಟಿವ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆಫ್ ಅನ್ ಎಕೋಸಿಸ್ಟಮ್. ಇದು ನಮ್ಗೆ ಕಾಮನ್ ಆಗಿ ಗೊತ್ತಿದೆ. ಒಂದು ಫುಡ್ ಚೈನ್ ನಲ್ಲಿ ಆರ್ಗ್ಯಾನಿಸಮ್ಸ್ಗಳ ಮಧ್ಯೆ ಇಂಟರಾಕ್ಷನ್ ನಡೆಯೋದ್ರ ಮೂಲಕ ಆರ್ಗ್ಯಾನಿಸಮ್ಸ್ಗಳು ಒಂದನ್ನ ತಿಂದು ಒಂದು ಬದುಕ್ತಾ ಒಂದು ಫುಡ್ ಚೈನ್ ಅನ್ನ ಫಾರ್ಮ್ ಮಾಡ್ತಾ ಇದೆ. ದೆರ್ ಇಸ್ ಅ ಯೂನಿಡೈರೆಕ್ಷನಲ್ ಫ್ಲೋ ಆಫ್ ಎನರ್ಜಿ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು the next tropic level, or from producer to the next tropic level and the series of other next tropic levels also, ಸರಿನಾ? ಸೊ ಇಲ್ಲಿ ಏನಾಗ್ತಾ ಇದೆ, ಎನರ್ಜಿ ಅನ್ನೋದು ಯೂನಿಡೈರೆಕ್ಷನಲ್ ಆಗಿ ಫ್ಲೋ ಆಗ್ತಾ ಇದೆ. ಇದು ಇನ್ನೊಂದು ಅಂಶ ಆಯಿತು. ಹಾಗೆ ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆಯನ್ನು ನೀವು ಗಮನಿಸಬಹುದು. ಸೋಲಾರ್ ರೇಡಿಯೇಷನ್ ಇಂದ ಪ್ರೊಡ್ಯೂಸರ್ಸ್ಗಳು ಆಹಾರವನ್ನು ಉತ್ಪತ್ತಿ ಮಾಡಿಕೊಂಡು ಅದನ್ನ ಹರ್ಬಿವೋರ್ಸ್ಗಳು ತಿನ್ನುತ್ತವೆ. ಈ ಹರ್ಬಿವೋರ್ಸ್ಗಳಿಂದ ಕಾರ್ನಿವೋರ್ಸ್ಗಳಿಗೆ ಹೋಗುತ್ತೆ, ಹೌದಾ? ಸೊ ದಿಸ್ ಇಸ್ ಅ ಯೂನಿಡೈರೆಕ್ಷನಲ್ ಫ್ಲೋ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅಂಡ್
ಇಟ್ ಕೆನ್ ನಾಟ್ ಪಾಸ್ ಇನ್ ರಿವರ್ಸ್ ಡೈರೆಕ್ಷನ್. ಈ ರೀತಿಯಾಗಿ ಟ್ರಾನ್ಸ್ಫರ್ ಆಗ್ತಾ ಇರುವಂತಹ ಈ ಎನರ್ಜಿ ಏನಿದೆ ಇದು ಈ ರೀತಿಯಾಗಿ ಮತ್ತೆ ವಾಪಸ್ ಆಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆನಾ? ದಿಸ್ ಇಸ್ ನಾಟ್ ಪಾಸಿಬಲ್. ಓಕೆ, ಅಂಡ್ there is always decrease in the flow of energy and content with rise in the tropic levels. ಯಾವಾಗಲೂ ಏನಾಗ್ತಾ ಇದೆ, there is always decrease in the content, energy content. For example, ಇಲ್ಲಿಂದ ಇಲ್ಲಿಗೆ ಕೇವಲ 10% ಆಫ್ ಎನರ್ಜಿ ಇಸ್ ಬೀಯಿಂಗ್ ಟ್ರಾನ್ಸ್ಫರ್ಡ್. ಹೌದಲ್ವಾ? ಇಲ್ಲೂ ಕೂಡ 10%, ಆಲ್ಮೋಸ್ಟ್ 90% ಇದು ಲಾಸ್ ಆಗಿ ಹೋಗ್ತಾ ಇದೆ. 90% ಲಾಸ್ ಆಗಿ ಹೋಗ್ತಾ ಇದೆ. ಹೌದಲ್ವಾ? there is always gradual decrease, ಹೌದಲ್ವಾ, in the energy content. ಓಕೆನಾ? with respect to the energy flow of energy from one tropic level to the next tropic level. Simple. Okay, large quantity of energy is lost at each step. And again ನೋಡಿ, ಎನರ್ಜಿ ಯಾವ ಫಾರ್ಮ್ ನಲ್ಲಿ ಲಾಸ್ ಆಗ್ತಾ ಇದೆ? ಇನ್ ದ ಫಾರ್ಮ್ ಆಫ್ ಹೀಟ್. ಹೌದಾ? ಇನ್ ದ ಫಾರ್ಮ್ ಆಫ್ ಹೀಟ್ ಅಂತ ಹೇಳಿದ್ರೆ, ಈಗ ಇಲ್ಲಿ ಬಂದಿರುವಂತಹ ಎನರ್ಜಿಯನ್ನ ಆ ಆರ್ಗ್ಯಾನಿಸಮ್ಸ್ಗಳು ತಮ್ಮ ಫಿಸಿಯೋಲಾಜಿಕಲ್ ಮೆಟಬಾಲಿಕ್ ಆಕ್ಟಿವಿಟೀಸ್ಗಳಲ್ಲಿ ಬಳಸ್ಕೊಂಡು ಆ ಎನರ್ಜಿಯನ್ನ ಲಾಸ್ ಮಾಡ್ಕೊಳ್ತಾ ಇದೆ. ಸರಿನಾ? ಸೊ ಎನರ್ಜಿ ಇಸ್ ಲಾಸ್ ಇನ್ ದ ಫಾರ್ಮ್ ಆಫ್ ಹೀಟ್ ಅಂತ ಹೇಳಿದ್ರೆ, ಆ ಒಂದು ಆರ್ಗ್ಯಾನಿಸಮ್ ತನ್ನ ಅಗತ್ಯತೆಗಳಿಗೆ ಆ ಎನರ್ಜಿಯನ್ನ ಬಳಸ್ಕೊಂಡು ನಂತರ ಅದು ಎನರ್ಜಿ ಲಾಸ್ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು ನೀವು. ಅದಾದ್ಮೇಲೆ 10% ಆಫ್ ಎನರ್ಜಿ ಇಸ್ ಬೀಯಿಂಗ್ ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಲೆವೆಲ್. ಸರಿನಾ? ಸೊ ಈ ಇಷ್ಟು ಇನ್ಫಾರ್ಮೇಶನ್ಗಳನ್ನ ನಾವು ನಮ್ಮ ಎನರ್ಜಿ ಡಯಾಗ್ರಾಮ್ ಇಂದ ಪಡ್ಕೊಳ್ಬಹುದು. ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶ್ಚನ್ ಹೋಗ್ಬಿಡೋಣ. ಗಿವ್ ಒನ್ ಮೆಥಡ್ which could be applied to reduce our intake of pesticides through food to some extent. ನೋಡಿ, ನಾವು ಆಹಾರದ ಮೂಲಕ ಆ ಕೆಮಿಕಲ್ಸ್ಗಳನ್ನು ಇಂಜೆಸ್ಟ್ ಮಾಡುವಂತಹ, ಹೌದಾ, ಇಂಜೆಕ್ಷನ್ ಮಾಡುವಂತಹ ಆ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು? ಇಟ್ ಈಸ್ ನಾಟ್ 100% ಸಾಧ್ಯ ಅಂತ ಹೇಳಲಿಕ್ಕಾಗ್ತಿಲ್ಲ. ಟು ಸಮ್ ಎಕ್ಸ್ಟೆಂಟ್ ನೋಡಿ, ಬೈ ಯೂಸಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಯಾವುದೇ ಕೆಮಿಕಲ್ ಪೆಸ್ಟಿಸೈಡ್ಸ್ಗಳನ್ನು ನಾವು ಬಳಸದೆ ನಾವು ಫಾರ್ಮಿಂಗ್ ಅನ್ನ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ನಮಗೆ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ಗಳು ಸಿಕ್ಕುತ್ತಲ್ವಾ? ಹೌದಲ್ವಾ? ಅಂಡ್ ಬಯೋಲಾಜಿಕಲ್ ಮೆಥಡ್ಸ್, ಬೈ ಯೂಸಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಬಯೋಲಾಜಿಕಲ್ ಮೆಥಡ್ಸ್ ಫಾರ್ ಕಂಟ್ರೋಲಿಂಗ್ ಇನ್ಸೆಕ್ಟ್ಸ್ ಇನ್ ದ ಫೀಲ್ಡ್ ಅಂಡ್ ಬೈ ವಾಷಿಂಗ್ ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್ ಬಿಫೋರ್ ಈಟಿಂಗ್ ಕುಡ್ ಹೆಲ್ಪ್ ಟು ರೆಡ್ಯೂಸ್ ಆರ್ ಇಂಟೇಕ್ ಆಫ್ ಪೆಸ್ಟಿಸೈಡ್ಸ್ ಥ್ರೂ ಫುಡ್ ಟು ಸಮ್ ಎಕ್ಸ್ಟೆಂಟ್. ಈ ರೀತಿ ಮಾಡೋದ್ರಿಂದ ಯಾವುದೇ ಒಂದು ಆಹಾರ ಪದಾರ್ಥವನ್ನು ನಾವು ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಏನಿದೆ, ಹಣ್ಣು ಹಂಪಲುಗಳು, ತರಕಾರಿಗಳು, ಇವೆಲ್ಲವುಗಳನ್ನು ಕೂಡ ತಿನ್ನೋ ಮುಂಚೆ ತೊಳೆದು ಅಥವಾ ಅವುಗಳನ್ನ ಬೆಳೆಯುವಾಗಲೇ ಕೆಮಿಕಲ್ ಫ್ರೀ ಆಗಿ ಬೆಳೆದು ತಿನ್ನೋದ್ರಿಂದ ನಾವು ಕೆಮಿಕಲ್ ಇಂಟೇಕ್ ಅನ್ನ ಒಂದಷ್ಟು ಪ್ರಮಾಣದವರೆಗೆ ಕಡಿಮೆ ಮಾಡಬಹುದು. ಸರಿನಾ? ಟು ಸಮ್ ಎಕ್ಸ್ಟೆಂಟ್. ಅರ್ಥ ಆಗ್ತಿದ್ಯಾ? 2 ಮಾರ್ಕ್ ಕ್ವೆಶನ್ಸ್. ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಅಥವಾ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ಗಳನ್ನ ಕೇಳುವಾಗ ನಾವು ಕಲ್ತಿರೋದನ್ನ ನಮ್ಮ ರಿಯಲ್ ಲೈಫ್ನಲ್ಲಿ ಹೇಗೆ ಅಪ್ಲೈ ಮಾಡ್ತೇವೆ ಅನ್ನೋದ್ರ ಮೇಲೆ ಕೂಡ ನಿಮಗೆ ಕ್ವೆಶನ್ಸ್ಗಳನ್ನ ಕೇಳುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಕ್ರಿಯೇಟ್ ಎ ಫುಡ್ ಚೈನ್ ಆಫ್ ದ ಫಾಲೋಯಿಂಗ್ ಆರ್ಗ್ಯಾನಿಸಮ್ಸ್: ಇನ್ಸೆಕ್ಟ್, ಹಾಕ್, ಗ್ರಾಸ್, ಸ್ನೇಕ್ ಅಂಡ್ ಫ್ರಾಗ್. ನೇಮ್ ದ ಆರ್ಗ್ಯಾನಿಸಮ್ ಅಟ್ ದ ಥರ್ಡ್ ಟ್ರಾಪಿಕ್ ಲೆವೆಲ್ ಆಫ್ ದ ಕ್ರಿಯೇಟೆಡ್ ಫುಡ್ ಚೈನ್. ವಿಚ್ ಆರ್ಗ್ಯಾನಿಸಮ್ ಆಫ್ ದಿಸ್ ಫುಡ್ ಚೈನ್ ವಿಲ್ ಹ್ಯಾವ್ ದ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಆಫ್ ನಾನ್ ಬಯೋಡಿಗ್ರೇಡಬಲ್ ಕೆಮಿಕಲ್? ನೇಮ್ ದ ಫಿನಾಮಿನಾ. ಇದನ್ನು ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಇವರು ಕೊಟ್ಟಿರುವಂತಹ ಈ ಆರ್ಗ್ಯಾನಿಸಮ್ಸ್ಗಳನ್ನ ಬಳಸಿಕೊಂಡು ನಾವು ಒಂದು ಫುಡ್ ಚೈನ್ ಅನ್ನು ತಯಾರು ಮಾಡೋದಾದ್ರೆ, ಗ್ರಾಸ್ ಕಮ್ಸ್ ಫಸ್ಟ್, ಪ್ರೊಡ್ಯೂಸರ್ಸ್. ಗ್ರಾಸ್ನ ಮೇಲೆ ಡಿಪೆಂಡ್ ಆಗಿರುವಂತಹ ಇನ್ಸೆಕ್ಟ್ಸ್ಗಳು ಪ್ರೈಮರಿ ಕನ್ಸ್ಯೂಮರ್ಸ್, ಫ್ರಾಗ್ ಅನ್ನೋದು ಸೆಕೆಂಡರಿ ಕನ್ಸ್ಯೂಮರ್ ಆಗುತ್ತೆ, ಸ್ನೇಕ್ ಅನ್ನೋದು ಟರ್ಷರಿ ಕನ್ಸ್ಯೂಮರ್ ಆಗುತ್ತೆ, ಹಾಕ್ ಅನ್ನೋದು ಕ್ವಾಟರ್ನರಿ ಕನ್ಸ್ಯೂಮರ್ ಆಗುತ್ತೆ. ಸರಿನಾ? ಅರ್ಥ ಆಗ್ತಿದೆಯಾ ಇಲ್ಲಿ? ಸೊ ಇದು ಪ್ರೊಡ್ಯೂಸರ್ ಆಯಿತು, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್ ಅಂಡ್ ಕ್ವಾಟರ್ನರಿ ಕನ್ಸ್ಯೂಮರ್ ಆಯಿತು. ಸರಿನಾ? ರೇರ್ ಕೇಸಸ್ ಅಲ್ಲಿ ಯಾವಾಗಲೂ ಕ್ವಾಟರ್ನರಿ ಕನ್ಸ್ಯೂಮರ್ಸ್ಗಳು ಇರುತ್ತವೆ, ಬಟ್ ಯೂಶುವಲಿ ಟರ್ಷರಿ ಕನ್ಸ್ಯೂಮರ್ಸ್ವರೆಗೂ 3 or 4 ಲೆವೆಲ್ಸ್ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿದೆ. ಹೌದಾ? ಸೊ ಇಲ್ಲಿ ಥರ್ಡ್ ಲೆವೆಲ್ನಲ್ಲಿ ಯಾವುದು ಬರ್ತಾ ಇದೆ? ಫ್ರಾಗ್. ಹೌದಲ್ವಪ್ಪ? ಫಸ್ಟ್ ಟ್ರಾಪಿಕ್ ಲೆವೆಲ್, ಸೆಕೆಂಡ್ ಟ್ರಾಪಿಕ್ ಲೆವೆಲ್ ಅಂಡ್ ಥರ್ಡ್ ಟ್ರಾಪಿಕ್ ಲೆವೆಲ್. ಫ್ರಾಗ್ ಈಸ್ ಪ್ರೆಸೆಂಟ್ ಇನ್ ದ ಅಬೋವ್ ಕ್ರಿಯೇಟೆಡ್ ಫುಡ್ ಚೈನ್ ಅಲ್ವಾ? ಥರ್ಡ್ ಟ್ರಾಪಿಕ್ ಲೆವೆಲ್ನಲ್ಲಿ ಯಾವುದಿದೆ? ಫ್ರಾಗ್ ಇದೆ. ಸರಿನಾ? ಥರ್ಡ್ ಟ್ರಾಪಿಕ್ ಲೆವೆಲ್. ಓಕೆ. ಹಾಕ್ ಇಸ್ ದ ಟಾಪ್ ಕನ್ಸ್ಯೂಮರ್ ಅಲ್ವಾ? ಸೊ ಇಲ್ಲಿ ಹಾಕ್ ಟಾಪ್ ಕನ್ಸ್ಯೂಮರ್ ಆಗಿರೋದ್ರಿಂದ ಇಟ್ ವಿಲ್ ಹ್ಯಾವ್ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಆಫ್ ನಾನ್ ಬಯೋಡಿಗ್ರೇಡಬಲ್ ಕೆಮಿಕಲ್ಸ್. ಸರಿನಾ? ಈ ಪ್ರಕ್ರಿಯೆಗೆ ನಾವೇನು ಹೇಳಿ ಕರಿತೇವೆ? ಬಯೋಮ್ಯಾಗ್ನಿಫಿಕೇಶನ್ ಅಥವಾ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಹೇಳಿ ಕರಿತೇವೆ. ಸಿಂಪಲ್. ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗ್ಬಿಡೋಣ. ವಿ ಡು ನಾಟ್ ಕ್ಲೀನ್ ಪಾಂಡ್ಸ್ ಆರ್ ಲೇಕ್ಸ್, ಬಟ್ an aquarium needs to be cleaned regularly. Explain. ಸಾಮಾನ್ಯವಾಗಿ ನಾವು ನ್ಯಾಚುರಲ್ ಆಗಿರುವಂತಹ ಯಾವುದೇ ಎಕೋಸಿಸ್ಟಮ್ ಅನ್ನ ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ದೇ ಆರ್ ಸೆಲ್ಫ್ ಸಸ್ಟೈನಬಲ್. ಒಂದು ಎಕೋಸಿಸ್ಟಮ್ನಲ್ಲಿ ಇರುವಂತಹ ಎಲ್ಲ ಅಂಶಗಳು ಕೂಡ ಇಲ್ಲಿರುತ್ತವೆ.
ಅದೇ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಸಚ್ ಆಸ್ ಅಕ್ವೇರಿಯಂನಲ್ಲಿ ನಾವೇನು ಮಾಡ್ತೇವೆ, ಕೇವಲ ಒಂದಷ್ಟು ಫಿಶ್ಗಳನ್ನು ತೊಗೊಂಬಂದು ಹಾಕ್ಬಿಟ್ಟು ಅಲ್ಲಿ ಕೆಳಗಡೆ ಆಕ್ಸಿಜನ್ಗೆ ಒಂದಷ್ಟು ಪೈಪ್ಗಳನ್ನು ಕನೆಕ್ಟ್ ಮಾಡಿಬಿಟ್ಟು ಆಕ್ಸಿಜನ್ ಸಪ್ಲೈ ಮಾಡ್ತಾ ಇರ್ತೀವಿ. ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಫಿಶ್ಗಳನ್ನು ಹೊರತುಪಡಿಸಿ ಬೇರೆ ನಾವು ಇನ್ಯಾವುದೇ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನಾಗಲಿ ಅಥವಾ ಆಟೋಟ್ರೋಪ್ಸ್ಗಳನ್ನಾಗಲಿ ಸಾಮಾನ್ಯವಾಗಿ ಇನ್ಸ್ಟಾಲ್ ಮಾಡೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಒಂದಷ್ಟು ಪ್ಲಾಂಟ್ಸ್ಗಳನ್ನು, ಅಕ್ವಾಟಿಕ್ ಪ್ಲಾಂಟ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ತೇವೆ ನಿಜ. ಆದರೆ ಈ ಈ ಆರ್ಗ್ಯಾನಿಸಮ್ಸ್ಗಳು, ಈಗ ಫಿಶ್ಗಳು ತಮ್ಮ ಎಕ್ಸ್ಕ್ರೀಟವನ್ನು ಹೊರಗಡೆ ಆಗ್ತಾ ಇರುತ್ತವೆ, ಹೌದಾ? ಸೊ ಈ ರೀತಿ ಮಾಡುವಾಗ ಅಥವಾ ಫಿಶ್ಗಳು ಸತ್ತೋಗ್ಬಿಡುತ್ತವೆ ಅಂತಲೇ ಇಟ್ಕೊಳ್ಳಿ. ಈ ರೀತಿ ಆದಾಗ ಅವುಗಳನ್ನು ಡಿಕಾಂಪೋಸ್ ಮಾಡಲಿಕ್ಕೆ ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇರೋದಿಲ್ಲ ಅಲ್ವಾ? ಸೊ ಹೀಗಾಗಿ ಏನು ಮಾಡಬೇಕು, ನಾವು ಆ ಅಕ್ವೇರಿಯಂ ಅನ್ನ ಯಾವಾಗಲೂ ಪದೇ ಪದೇ ಕ್ಲೀನ್ ಮಾಡಬೇಕು. ಅಲ್ಲದೆ ಇದ್ರೆ ಆ ಯೂರಿಕ್ ಆಸಿಡ್ ಇದ್ದಿದ್ದು ಅಥವಾ ಆ ಆರ್ಗ್ಯಾನಿಸಮ್ಸ್ಗಳಿಂದ ಉತ್ಪತ್ತಿಯಾದಂತಹ ವೇಸ್ಟ್ ಮೆಟೀರಿಯಲ್ಸ್ಗಳು ಅಥವಾ ಈ ಸತ್ತಂತ ಆರ್ಗ್ಯಾನಿಸಮ್ಸ್ಗಳು, ಸತ್ತಂತ ಫಿಶ್ಗಳು ಎಲ್ಲ ಅಲ್ಲೇ ಉಳ್ಕೊಂಡು ಆ ಅಕ್ವಾಟಿಕ್ ಸಿಸ್ಟಮ್ ಅನ್ನ ಅಥವಾ ಅಂತ ಹೇಳಿದ್ರೆ ಆ ಅಕ್ವೇರಿಯಂ ಅನ್ನೇ ಹಾಳು ಮಾಡೋಕೆ ಬಿಡೋದ್ರಿಂದ ನಾವು ಯಾವಾಗಲೂ ಅದನ್ನ ಕ್ಲೀನ್ ಮಾಡ್ತಾ ಇರಬೇಕು. ಸರಿನಾ? ಸಿಂಪಲ್ ಆನ್ಸರ್ ಇದು. ಸರಿನಾ? Ponds and lakes being natural ecosystem are self-sufficient and do not need to be maintained regularly. On the other hand, aquarium contains mainly fishes as living organisms as compared to natural ecosystem, where natural ecosystem ನಲ್ಲಿ ನಮಗೆ ಒಂದು ಬ್ಯಾಲೆನ್ಸ್ಡ್ ಇಂಟರಾಕ್ಷನ್ ಆಫ್ ಆರ್ಗ್ಯಾನಿಸಮ್ಸ್ ಕಂಡು ಬರುತ್ತೆ. ಹೌದಲ್ವಾ? ಅಲ್ಲಿ ಪ್ರೊಡ್ಯೂಸರ್ಸ್ಗಳು ಇರ್ತಾರೆ, ಡಿಕಾಂಪೋಸರ್ಸ್ಗಳು ಇರ್ತಾರೆ, ಹೌದಾ, ಕನ್ಸ್ಯೂಮರ್ಸ್ಗಳು ಇರ್ತಾರೆ. ಸೊ ಹೀಗೆ ಒಂದು ಸೆಲ್ಫ್ ಸಸ್ಟೈನಬಲ್ ಒಂದು ಆ ಎಕೋಸಿಸ್ಟಮ್ ಅಲ್ಲಿ ಇರುತ್ತೆ. ಆದರೆ ಅಕ್ವೇರಿಯಂನಲ್ಲಿ ಆ ಥರದ್ದು ಇರೋದಿಲ್ಲ. ಹೌದಲ್ವಾ? As a result, because of the producers and decomposers are absent in the aquarium, the fish waste or excretory products like ammonia may turn into toxic compounds and accumulate to dangerous levels, causing the fishes to die. Hence, artificial ecosystem like aquarium needs to be cleaned regularly. Simple, basic common sense ಅನ್ನು ನಾವು ಬಳಸಿದ್ರು ಕೂಡ ಈ ಕ್ವೆಶ್ಚನ್ಸ್ ಗಳಿಗೆ ಆನ್ಸರ್ ಮಾಡ್ತಾ ಹೋಗ್ಬಿಡ್ಬೋದು. ಸರಿನಾ? 2 ಮಾರ್ಕ್ ಅಥವಾ 3 ಮಾರ್ಕ್ ಕ್ವೆಶ್ಚನ್ಸ್ಗೆ ಕೇಳುವಂಥ ಸಾಧ್ಯತೆಗಳಿರುತ್ತೆ. ರೈಟ್, ಮುಂದಿನ ಕ್ವೆಶ್ಚನ್ ಹೋಗ್ಬಿಡೋಣ. ಸ್ಟೇಟ್ 2 ಮೆಥಡ್ಸ್ ಆಫ್ ಎಫೆಕ್ಟಿವ್ ಪ್ಲಾಸ್ಟಿಕ್ ವೇಸ್ಟ್ ಕಲೆಕ್ಷನ್ ಇನ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲ್ನಲ್ಲಿ ಪ್ಲಾಸ್ಟಿಕ್ ಕಲೆಕ್ಷನ್ ಮಾಡಲಿಕ್ಕೆ, ಪ್ಲಾಸ್ಟಿಕ್ ವೇಸ್ಟನ್ನು ಕಲೆಕ್ಷನ್ ಮಾಡಲಿಕ್ಕೆ ಅಥವಾ ಪ್ಲಾಸ್ಟಿಕ್ ವೇಸ್ಟನ್ನು ರೆಡ್ಯೂಸ್ ಮಾಡಲಿಕ್ಕೆ ನೀವು ಏನೆಲ್ಲ ಪ್ರಿವೆಂಟಿವ್ ಮೆಷರ್ಸ್ಗಳನ್ನು ತೆಗೆದುಕೊಳ್ಬೋದು? ತುಂಬ ಸಿಂಪಲ್ ಆಗಿ ಹೇಳೋದು ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಪ್ಲಾಸ್ಟಿಕ್ಸ್ ಅಥವಾ ವೇಸ್ಟನ್ನು ಸಪ್ರೇಟ್ ಮಾಡಲಿಕ್ಕೆ ಸಪ್ರೇಟಾಗಿ ಡಸ್ಟ್ಬಿನ್ಸ್ಗಳನ್ನು ಇಟ್ಕೊಂಡ್ಬಿಡೋದು. ಓಕೆ, ಟು ಯೂಸ್ ಸಪರೇಟ್ ಡಸ್ಟ್ಬಿನ್ಸ್ ಫಾರ್ ಪ್ಲಾಸ್ಟಿಕ್ ಕಲೆಕ್ಷನ್. ಸಿಂಪಲ್ ಆಗಿ ನಾವು ಆ ಪ್ಲಾಸ್ಟಿಕ್ ಕಲೆಕ್ಷನ್ಸ್ಗಳನ್ನ ಪ್ಲಾಸ್ಟಿಕ್ಗೆ ಅಂತ ಸಪ್ರೇಟಾಗಿ ಡಸ್ಟ್ಬಿನ್ ಇಟ್ಟಾಗ ಪ್ಲಾಸ್ಟಿಕ್ನ ಈಸಿಯಾಗಿ ಕಲೆಕ್ಟ್ ಮಾಡ್ಕೊಳ್ಬೋದಾ? ಹೌದಾ? ಹಾಗೆ ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇನ್ ದ ಕ್ಯಾಂಟೀನ್ ಆ್ಯಂಡ್ ಸ್ಕೂಲ್ ಇವೆಂಟ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದೊಂದು ಪ್ರಿವೆಂಟಿವ್ ಮೆಜರ್ ಆಯಿತು. ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ಗಳನ್ನ ಬಳಸೋದನ್ನೇ ಬಿಟ್ಬಿಟ್ರೆ ಅಲ್ಲಿ ಪ್ಲಾಸ್ಟಿಕ್ಸ್ಗಳ ಬಳಕೆ ಅನ್ನೋದೇ ಕಡಿಮೆ ಆದರೆ ಪ್ಲಾಸ್ಟಿಕ್ ವೇಸ್ಟ್ ಅನ್ನೋದು ಉತ್ಪತ್ತಿ ಆಗೋದಿಲ್ಲ. ಹಂಗೂ ಬಳಸೋದಾದರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಕ್ಯಾಂಟೀನಲ್ಲಿ ಅಥವಾ ಒಂದು ಸ್ಕೂಲ್ ಇವೆಂಟ್ ನಡೆಯುವಾಗ ಯಾವುದೇ ಒಂದು ಸಂದರ್ಭದಲ್ಲಿ ಆದರೆ ನಾವು ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇದೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ಇವೆಂಟ್ನಲ್ಲಿ, ಪ್ರತಿಯೊಂದು ಸಂದರ್ಭದಲ್ಲಿ ಆ ಪ್ಲಾಸ್ಟಿಕ್ನ ಯೂಸ್ ಮಾಡುವಂಥ ರೆಗ್ಯುಲೇಷನ್ಸ್ಗಳನ್ನು ನಾವು ಹಾಕಬೇಕು. ಯಾವ ರೀತಿಯ ಪ್ಲಾಸ್ಟಿಕ್ಗಳನ್ನು ಬಳಸಬೇಕು, ಯಾವುದನ್ನು ಬಳಸಬಾರ್ದು, ಬಳಸಿದ್ರೆ ಆ ಪ್ಲಾಸ್ಟಿಕ್ಕನ್ನು ಎಲ್ಲಿ ಎಸಿಬೇಕು ಅನ್ನುವಂಥ ಒಂದು ಸಣ್ಣ ಕ್ಲಾರಿಟಿಯನ್ನು ತಗೊಂಡು ಅಲ್ಲಿ ಅದಕ್ಕೆ ಬೇಕಾದಂಥ ಒಂದಷ್ಟು ಅರೇಂಜ್ಮೆಂಟ್ಸ್ಗಳನ್ನ ಮಾಡಿಕೊಂಡು ಡಸ್ಟ್ಬಿನ್ಸ್ಗಳನ್ನ ನಿರ್ಮಾಣ ಮಾಡಿ ಅಲ್ಲಿ ಆ ವೇಸ್ಟ್ಗಳನ್ನು ಹಾಕೋ ಥರದಾಗಿ ನಾವು ಪ್ಲಾಸ್ಟಿಕ್ ಪ್ರಿವೆನ್ಷನ್ ಅಥವಾ ಪ್ಲಾಸ್ಟಿಕ್ ಕಲೆಕ್ಷನನ್ನು ಮಾಡಬಹುದು. ಓಕೆ, ಎನ್ಕರೇಜ್ ಲೆಸ್ ಪ್ಲಾಸ್ಟಿಕ್ ಇನ್ ಪ್ಯಾಕ್ಡ್ ಲಂಚಸ್. ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನೇ ನಾವು ಲಂಚನ್ನ ತೆಗೆದುಕೊಂಡು ಬರ್ತೀವಿ ಅಲ್ವಾ ಸ್ಕೂಲ್ಗೆ. ಪ್ಲಾಸ್ಟಿಕ್ ಬಾಟಲ್ಸ್ಗಳು ಅಥವಾ ಪ್ಲಾಸ್ಟಿಕ್ ಲಂಚ್ ಬಾಕ್ಸ್ಗಳನ್ನು ಹೊರತುಪಡಿಸಿ ಬೇರೆ ಆಲ್ಟರ್ನೇಟಿವ್ಸ್ಗಳನ್ನು ನಾವು ಬಳಸ್ಕೊಳ್ಳೋದು ಕೂಡ ಉತ್ತಮ. ಸ್ಟೀಲ್ ಬಾಕ್ಸ್ಗಳನ್ನು ನಾವು ತಗೊಂಬರೋದ್ರಿಂದ ಅದರಲ್ಲಿ ಆಹಾರ ತರೋದ್ರಿಂದ ಆಬ್ವಿಯಸ್ಲಿ ನಮಗೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆದಂಗೆ ಆಗುತ್ತೆ, ಅದರಿಂದ ಉಂಟಾಗುವಂಥ ವೇಸ್ಟ್ ಕೂಡ ಕಡಿಮೆ ಆದಂಗೆ ಆಗುತ್ತಲ್ವಾ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಪ್ಲಾಸ್ಟಿಕ್ ಹಾಳಾಗಿ ನಾವು ಅದನ್ನು ಎಸಿತೇವೆ. ಅದೇ ರೀಯೂಸಬಲ್ ಆಗಿದ್ರೆ ನಾವು ರೀಯೂಸಬಲ್ ಮಾಡ್ಕೊಳ್ಬೋದು. ಕಂಪ್ಯಾರಿಟಿವ್ಲಿ ಸ್ಟೀಲ್ ಪಾತ್ರೆಗಳು ಸ್ವಲ್ಪ ಮಟ್ಟದ ಹೆಚ್ಚಿನ ಲಾಂಗರ್ ಡ್ಯೂರೇಷನ್ವರೆಗೆ ಅಂತ ಹೇಳಿದ್ರೆ ಡ್ಯೂರಬಿಲಿಟಿ ಅನ್ನೋದು ಸ್ವಲ್ಪ ಹೆಚ್ಚಾಗಿ ಕಂಡು ಬರುತ್ತೆ. ಅವುಗಳನ್ನು ನಾವು ಬೇರೆ ಪರ್ಪಸ್ಗಳಿಗೂ ಕೂಡ ಬಳಸ್ಬೋದು. ಓಕೆನಾ? ಸೊ ಅದನ್ನು ಹೊರತುಪಡಿಸಿಯೂ ಕೂಡ ನಾವು ಸಾಧ್ಯ ಆದಷ್ಟು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋದು ಉತ್ತಮ. ಸಿಂಪಲ್. ಓಕೆ, ಮುಂದಿನ ಕ್ವೆಶ್ಚನ್ ಹೋಗ್ಬಿಡೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ: ವೈ ಶುಡ್ ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಬಿ ಡಿಸ್ಕಾರ್ಡೆಡ್ ಇನ್ 2 ಸಪರೇಟ್ ಡಸ್ಟ್ಬಿನ್ಸ್? ಸಾಮಾನ್ಯವಾಗಿ ಮನೆಗಳ ಹತ್ರ ಕಸವನ್ನು ಕಲೆಕ್ಟ್ ಮಾಡ್ಕೊಳ್ಳೋಕೆ ಬರುವಾಗ ಅವ್ರೇನು ಮಾಡ್ತಾರೆ, ಡ್ರೈ ವೇಸ್ಟನ್ನು ಸಪ್ರೇಟ್ ಮಾಡಿಕೊಡಿ, ವೆಟ್ ವೇಸ್ಟನ್ನು ಸಪ್ರೇಟ್ ಮಾಡಿಕೊಡಿ ಅಂತ ಕೇಳ್ತಾರಲ್ವಾ. ಹಸಿ ಕಸ ಒಣ ಕಸವನ್ನು ಬೇರ್ಪಡಿಸಿ ಕೊಡಿ ನಮಗೆ ಅಂತ ಹೇಳಿ ಕೊಡ್ತಾರಲ್ವಾ. ಯಾಕೆ? ಸೋ ದಟ್ ಆ ಗಾರ್ಬೇಜ್ ಕಲೆಕ್ಟರ್ಸ್ಗಳು ಆ ವೇಸ್ಟನ್ನು ಕಲೆಕ್ಟ್ ಮಾಡಿ ಮತ್ತೆ ಅಲ್ಲಿ ರೀಸೈಕಲ್ ಪ್ರೊಸೆಸ್ ಮಾಡುವಾಗ ಅವರಿಗೆ ಸೆಗ್ರಿಗೇಟ್ ಮಾಡಲಿಕ್ಕೆ ಅದು ತುಂಬ ಈಸಿ ಆಗುತ್ತೆ ಕೂಡ.
ಹಾಗಾಗಿ ಇಲ್ಲಿ ಹೆಚ್ಚಿನ ಪದಾರ್ಥಗಳನ್ನು ನಾವು ರೀಸೈಕಲ್ ಮಾಡಲಿಕ್ಕೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಡಕ್ಟ್ಗಳು ಸಿಕ್ಕುತ್ತವೆ. ನಾವೆಲ್ಲವನ್ನು ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಆ ವೇಸ್ಟನ್ನು ಕೂತು ಪೇಷನ್ಸಿಂದ ಸೆಗ್ರಿಗೇಟ್ ಮಾಡುವಂಥ ಪೇಷನ್ಸ್ ಯಾರಿಗಿರುತ್ತೆ ಅವ್ರಿಗೂ ಕೂಡ ಅದು ಅಸಹ್ಯವಾಗಿರುತ್ತಲ್ವಾ. ವೇಸ್ಟ್ ಕಲೆಕ್ಟ್ ಮಾಡುವಂಥವ್ರಿಗೂ ಕೂಡ ನಾವು ತಿಂದಂಥ ಆಹಾರ ಎಲ್ಲವನ್ನೂ ಕೂಡ ಒಟ್ಟೊಟ್ಟಿಗೆ 2-3 ದಿನ ವೇಸ್ಟ್ ಆದರೆ ಅದು ಎಷ್ಟು ಪ್ರಮಾಣದಲ್ಲಿ ಆ ಕೊಳಕು ವಾಸನೆಯನ್ನು ತರುತ್ತೆ ಅಂತ ನಮಗೂ ಗೊತ್ತಿದೆ. ಸೊ ಆ ರೀತಿ ನಾವು ಮಾಡಿಕೊಟ್ಟಾಗ ಏನಾಗುತ್ತೆ, ಆಬ್ವಿಯಸ್ಲಿ ಸೆಗ್ರಿಗೇಷನ್ ಮಾಡುವಂಥ ಪ್ರಕ್ರಿಯೆನ ನಿಲ್ಲಿಸ್ಬಿಡ್ತಾರೆ, ಹೌದಾ. ಹಾಗಾಗಿ ಆ ಪ್ಲಾಸ್ಟಿಕ್ ಅಕ್ಯುಮುಲೇಷನ್ ಆಗಿರ್ಬೋದು ಅಥವಾ ಈ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ಗಳು ಕೂಡ ಬಯೋಡಿಗ್ರೇಡಬಲ್ ವೇಸ್ಟ್ನ ಜೊತೆ ಬೆರೆತು ಮತ್ತೆ ನಮ್ಮ ಎನ್ವಿರಾನ್ಮೆಂಟ್ಗೆ ಹೋಗ್ಬಿಡುತ್ತೆ. ಈ ಕಾರಣಕ್ಕಾಗಿ ನಾವೇನು ಮಾಡಬೇಕು, ಬಯೋಡಿಗ್ರೇಡಬಲ್ ಹಾಗೂ ನಾನ್ ಬಯೋಡಿಗ್ರೇಡಬಲ್ ವೇಸ್ಟನ್ನು ಸಪರೇಟ್ ಮಾಡೋದು ನಮಗೆ ಮುಖ್ಯ. ಬಯೋಡಿಗ್ರೇಡಬಲ್ ವೇಸ್ಟ್ ಆರ್ ಡಿಕಾಂಪೋಸ್ ನ್ಯಾಚುರಲಿ ಬೈ ದ ಆಕ್ಷನ್ ಆಫ್ ಮೈಕ್ರೋಬ್ಸ್, ನಮ್ಗೆ ಆಲ್ರೆಡಿ ಗೊತ್ತಿದೆ, ಹೌದಲ್ವಾ. ಸೊ ಹಾಗಾಗಿ ನಾವೇನು ಮಾಡ್ಬೋದು, ಈ ಬಯೋಡಿಗ್ರೇಡಬಲ್ ವೇಸ್ಟ್ ಇರೋದನ್ನ ಡೈರೆಕ್ಟ್ ಆಗಿ ಕಾಂಪೋಸ್ಟ್ ಮಾಡೋದ್ರಲ್ಲಿನೋ ಬಯೋಗ್ಯಾಸ್ ಮಾಡೋದ್ರಲ್ಲಿನೋ ಅಥವಾ ಇನ್ಯಾವುದಾದ್ರೂ ಮ್ಯಾನ್ಯೂರ್ ಮಾಡೋದ್ರಲ್ಲಾಗಿನೋ ಯಾವುದ್ರಲ್ಲಾದ್ರೂ ಒಂದು ಫಂಕ್ಷನ್ನಲ್ಲಿ ನಾವು ಡೈರೆಕ್ಟ್ ಆಗಿ ಬಳಸ್ಕೊಳ್ಬೋದು ವಿತ್ ಲೆಸ್ ಎಫರ್ಟ್. ನಾವೇ ಸಪ್ರೇಟ್ ಮಾಡಿ ಕೊಟ್ಟಾಗ ಆಬ್ವಿಯಸ್ಲಿ ಲೆಸ್ ಎಫರ್ಟ್ ಇರುತ್ತಲ್ವಾ ಕಲೆಕ್ಟ್ ಮಾಡ್ಕೊಳ್ಳೋರಿಗೆ. ಹಾಗೆ ನಾನ್ ಬಯೋಡಿಗ್ರೇಡಬಲ್ನ ನಾವು ಸಪ್ರೇಟ್ ಮಾಡಿ ಕೊಟ್ಟರೆ ಡೈರೆಕ್ಟಾಗಿ ನಾವು ಅವುಗಳನ್ನ ರೀಸೈಕಲ್ ಯೂನಿಟ್ಗೆ ಕಳಿಸ್ಬಿಡ್ಬೋದು ವಿತೌಟ್ ಮಚ್ ಎಫರ್ಟ್. ಅಧಿಕವಾದ ಎಫರ್ಟನ್ನು ಹಾಕದೆ ಅವುಗಳನ್ನ ಡೈರೆಕ್ಟಾಗಿ ರೀಸೈಕಲ್ ಯೂನಿಟ್ಗೆ ಕಳಿಸಿ ಅಲ್ಲಿಂದ ರೀಸೈಕಲ್ ಪ್ರೊಸೆಸನ್ನು ನಾವು ಶುರು ಮಾಡಬಹುದು, ಸರಿನಾ. ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಎಫರ್ಟ್ ಕೂಡ ಕಡಿಮೆ ಆಗುತ್ತೆ, ನಮ್ಮ ಎನ್ವಿರಾನ್ಮೆಂಟ್ ಮೇಲಿನ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ, ಕೆಲಸಗಾರರಿಗೂ ಕೂಡ ಅವರ ಎಫರ್ಟ್ ಅನ್ನೋದು ಕಡಿಮೆ ಆಗಿ ಎಫೆಕ್ಟಿವ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಸರಿನಾ. ಸಿಂಪಲ್ ಕ್ವೆಶ್ಚನ್. ಮುಂದಿನ ಕ್ವೆಶ್ಚನ್ ನೋಡ್ಬಿಡೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ, ವಾಟ್ ಹ್ಯಾಪನ್ಸ್ ವೆನ್ ಹೈಯರ್ ಎನರ್ಜಿ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಆಕ್ಟ್ ಆನ್ ದ ಆಕ್ಸಿಜನ್ ಅಟ್ ದ ಹೈಯರ್ ಲೆವೆಲ್ ಆಫ್ ಅಟ್ಮಾಸ್ಫಿಯರ್, ಅಥವಾ ಈ ರೀತಿನೂ ಕೇಳ್ಬೋದು, ಹೌ ಎಕ್ಸಾಕ್ಟ್ಲಿ ಓಝೋನ್ ಈಸ್ ಫಾರ್ಮ್ಡ್ ಅಟ್ ಹೈಯರ್ ಲೆವೆಲ್ಸ್ ಅಂತನಾದ್ರೂ ಕೇಳಬಹುದು, ಓಕೆನಾ. ಸೊ ಏನಾಗುತ್ತೆ ನೋಡಿ, ವೆನ್ ಹೈ ಎನರ್ಜಿ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಸ್ಟ್ರಾಟೋಸ್ಫಿಯರ್, ಇಟ್ ಸ್ಪ್ಲಿಟ್ಸ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅಟಾಮ್ಸ್, ಹೌದಾ. ಸಿನ್ಸ್ ದೀಸ್ ಅಟಾಮ್ಸ್ ಆರ್ ಪ್ರೊಡ್ಯೂಸ್ಡ್ and are these atoms which are produced are very reactive, they react with molecular oxygen to form ozone. ಸಿಂಪಲ್ ಫಿನಾಮಿನನ್ ಇದು. ಏನಾಗುತ್ತೆ, ಹೈಯರ್ ಅಟ್ಮಾಸ್ಫಿಯರ್ನಲ್ಲಿ ಇರುವಂತಹ ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳು ಯು ವಿ ರೇಡಿಯೇಷನ್ನಿಂದ ಒಂದಷ್ಟು ರಿಯಾಕ್ಷನ್ಸ್ಗೆ ಒಳಪಟ್ಟು ಈ ಯು ವಿ ರೇಡಿಯೇಷನ್ ಇದ್ದಿದ್ದು ಈ O2 ಮಾಲಿಕ್ಯೂಲ್ಸ್ಗಳನ್ನು 2 ಫ್ರೀ ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳಾಗಿ ಸ್ಪ್ಲಿಟ್ ಅಪ್ ಮಾಡಿಬಿಡುತ್ತೆ, ಸರಿನಾ. ಸೊ ಹೀಗೆ ಫ್ರೀ ಆದಂತಹ ಈ ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳು ಮತ್ತೆ O2 ಆಕ್ಸಿಜನ್ ಎಲಿಮೆಂಟಲ್ ಆಕ್ಸಿಜನ್ ಫಾರ್ಮ್ ಇದೆಯಲ್ಲ ಆ O2 ಜೊತೆ ಮಿಕ್ಸ್ ಆಗಿ ಮತ್ತೆ O3 ಅನ್ನ ಫಾರ್ಮ್ ಮಾಡಿಬಿಡುತ್ತೆ. ಈ ರೀತಿಯಾಗಿ ಹೈಯರ್ ಅಟ್ಮಾಸ್ಫಿಯರ್ನಲ್ಲಿ ಓಝೋನ್ ಅನ್ನೋದು ಫಾರ್ಮ್ ಆಗುತ್ತೆ, ಸರಿನಾ. ಅರ್ಥ ಆಗ್ತಿದ್ಯಾ. ಹೌ ಎಕ್ಸಾಕ್ಟ್ಲಿ ಓಝೋನ್ ಈಸ್ ಬೀಯಿಂಗ್ ಫಾರ್ಮ್ಡ್ ಅಟ್ ಹೈಯರ್ ಲೆವೆಲ್ಸ್ ಆಫ್ ಅಟ್ಮಾಸ್ಫಿಯರ್ when the UV radiation splits the elemental oxygen O2 into the free oxygen molecules, or free oxygen form, that is single O, single unit of oxygen or single atom of oxygen. These oxygen atoms, free atoms, gets combined with oxygen, ಹೌದಾ, O2 ಎಲಿಮೆಂಟಲ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ O3 ಅನ್ನ ಫಾರ್ಮ್ ಮಾಡಿಬಿಡುತ್ತೆ. ಸಿಂಪಲ್. ಈ ಪ್ರಕ್ರಿಯೆ ಮೂಲಕ ಓಝೋನ್ ಫಾರ್ಮ್ ಆಗುತ್ತೆ, ಓಕೆನಾ. ಮುಂದಿನ ಕ್ವೆಶ್ಚನ್ ನೋಡ್ಬಿಡೋಣ. ಗಿವ್ ಎನಿ 2 ways in which ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ವುಡ್ ಅಫೆಕ್ಟ್ ದ ಎನ್ವಿರಾನ್ಮೆಂಟ್. ಹೇಗೆ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ಗಳು ಎನ್ವಿರಾನ್ಮೆಂಟ್ ಅನ್ನು ಅಫೆಕ್ಟ್ ಮಾಡುತ್ತವೆ. If the quantity of non-biodegradable matter increases in the nature, then the biomagnification of poisonous chemicals in our body also increases. This is again a negative impact. Howda? If the non-biodegradable waste keeps increasing, it would lead to extreme pollution. ನಮ್ಮ ಎನ್ವಿರಾನ್ಮೆಂಟ್ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ, ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ನಮ್ಮ ಮೇಲೇನೆ ಅದು ಎಫೆಕ್ಟ್ ಆಗೋದು. The increase in quantity of non-biodegradable waste will cause imbalance in our ecosystem. ಹೌದಾ. ಸೊ ಇದು ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಇಂದ ಆಗುವಂತಹ ಒಂದಷ್ಟು ದುಷ್ಪರಿಣಾಮಗಳು. ಇದೇ ರೀತಿ ಬಯೋಡಿಗ್ರೇಡಬಲ್ ವೇಸ್ಟ್ ಕೂಡ ಒಂದಷ್ಟು ಎಫೆಕ್ಟ್ಸ್ಗಳನ್ನು ಉಂಟು ಮಾಡುತ್ತೆ, ಸರಿನಾ. ಫಾರ್ ಎಕ್ಸಾಂಪಲ್ ನೋಡಿ, ಇಫ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಆರ್ ನಾಟ್ ಡಿಸ್ಪೋಸ್ಡ್ ಆಫ್ ಪ್ರಾಪರ್ಲಿ, ಇಟ್ ವಿಲ್ ಅಫೆಕ್ಟ್ ದ ಎನ್ವಿರಾನ್ಮೆಂಟ್ ಅಡ್ವರ್ಸ್ಲಿ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಬಯೋಡಿಗ್ರೇಡಬಲ್ ವೇಸ್ಟ್ ಇದೆ ಅಂತ ಗೊತ್ತು, ಅದನ್ನು ನಾವು ಸರಿಯಾಗಿ ಡಿಸ್ಪೋಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ದುರ್ವಾಸನೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ, ಹೌದಾ. ಈ ಬಯೋಡಿಗ್ರೇಡಬಲ್ ವೇಸ್ಟ್ ಕೊಳಿತಾ 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 ಅವುಗಳಿಂದ ದುರ್ವಾಸನೆ ಬರುವಂಥ ಸಾಧ್ಯತೆಗಳಿರ್ಬೋದು, ಅಥವಾ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಅಲ್ಲಿ ಯಾವುದೋ ಒಂದು ಆರ್ಗ್ಯಾನಿಸಮ್ಗೆ ತಲುಪಿ ಮತ್ತೆ ಆ ಆರ್ಗ್ಯಾನಿಸಮ್ನಿಂದ ನಮ್ಮ ದೇಹಕ್ಕೆ ಬರುವಂಥದ್ದಾಗಿರ್ಬೋದು,
ಹೌದಾ, ಕಮ್ಯುನಿಕೇಬಲ್ ಡಿಸೀಸ್ಗಳು ಸ್ಪ್ರೆಡ್ ಆಗುವಂಥದ್ದಾಗಿರ್ಬೋದು. ಈ ರೀತಿಯಾದ ಎಫೆಕ್ಟ್ಸ್ಗಳು ಕೂಡ ಬಯೋಡಿಗ್ರೇಡಬಲ್ ವೇಸ್ಟಿಂದ ಉಂಟಾಗುತ್ತೆ. ಅದೇ ನಾವು ಪ್ರಾಪರ್ ಆಗಿ ಡಿಸ್ಪೋಸ್ ಮಾಡಿದ್ರೆ ಇಫ್ ದೇ ಆರ್ ಡಿಸ್ಪೋಸ್ಡ್ ಆಫ್ ಪ್ರಾಪರ್ಲಿ ದೆನ್ ಏರ್, ವಾಟರ್ ಅಂಡ್ ಸಾಯಿಲ್ ಪೊಲ್ಯೂಷನ್ ಕ್ಯಾನ್ ಬಿ ಲೆಸನ್ಡ್. ಓಕೆನಾ? ಹೌದಾ? ಹಾಗೆ ದರ್ ವುಡ್ ಬಿ ಲೆಸ್ ಹೆಲ್ತ್ ಪ್ರಾಬ್ಲಮ್ಸ್ ಅಂಡ್ ಹ್ಯೂಮನ್ ವುಡ್ ಬಿ ಡಿಸೀಸ್ ಫ್ರೀ. ನಾವು ಪ್ರಾಪರ್ ಆಗಿ ಡಿಸ್ಪೋಸ್ ಮಾಡಿದ್ದೇ ಆದಲ್ಲಿ ನಾವು ಕೂಡ ಡಿಸೀಸ್ ಫ್ರೀ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಕೂಡ ಶುದ್ಧವಾಗಿರುತ್ತೆ. ಓಕೆ, ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಆರ್ ಡಿಕಾಂಪೋಸ್ಡ್ ಬೈ ದ ಆಕ್ಷನ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ ಅಂಡ್ ದೇ ಕ್ಯಾನ್ ಈಸಿಲಿ ಬಿ ಡಿಕಾಂಪೋಸ್ಡ್, ಹೌದಾ, ಅಂಡ್ ರೀಸೈಕಲ್ಡ್. ಅಂಡ್ ಅವುಗಳಿಂದ ನ್ಯೂಟ್ರಿಷನ್ಸ್ಗಳು ಅಥವಾ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ಜಿಯೋ ಕೆಮಿಕಲ್ ಸೈಕಲ್ಸ್ಗಳ ಮೂಲಕ ಮತ್ತೆ ಪದೇ ಪದೇ ನಮ್ಮ ಎನ್ವಿರಾನ್ಮೆಂಟ್ಗೆ ರೀಸೈಕಲ್ ಆಗ್ತಾ ಹೋಗುತ್ತೆ. ಸಿಂಪಲ್, ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿಗೆ ನಾವು ಆರ್ ಎನ್ವಿರಾನ್ಮೆಂಟ್ ಚಾಪ್ಟರ್ನಲ್ಲಿ ಇದ್ದಂತಹ ಒಂದಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಐ ಹೋಪ್ ನಿಮಗೆ ಇದರಲ್ಲಿ ಒಂದೆರಡು ಕ್ವೆಶನ್ಸ್ಗಳಾದರೂ ನಿಮ್ಮ ಎಕ್ಸಾಮಿನೇಷನ್ಗೆ ಬರುತ್ತೆ. ಈ ಎಕ್ಸಾಮಿನೇಷನಲ್ಲಿ ಈಗ ನಾವು ಡಿಸ್ಕಸ್ ಮಾಡಿರುವಂತಹ ಈ ಕ್ವೆಶನ್ಸ್ಗಳು ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದು ನನ್ನ ಭಾವನೆ, ಸರಿನಾ? ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಚಾಪ್ಟರ್ನ 30 ಇಂಪಾರ್ಟೆಂಟ್ ಕ್ವೆಶನ್ಸ್ಗಳೊಂದಿಗೆ ನಾನು ನಿಮ್ಮ ಹತ್ರ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.